ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ಲೇಖ್ಯ ವರ್ಷ ಅಕಾಡೆಮಿಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ಮಂಜುನಾಥ್ ಬಾಡ್ಗಿ. ನಿನ್ನೆ ಅಂದರೆ 27ನೇ ತಾರೀಕು ಸೆಪ್ಟೆಂಬರ್ 27, 2020 ಕೆಸೆಟ್ ಎಕ್ಸಾಮ್ ಆಗಿದೆ. ಹಾಗಾಗಿ ಅಲ್ಲಿ ಬಂದಿರೋ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಎ 20 ದಿನಗಳಲ್ಲಿ 4/5 ರಷ್ಟು ಕೆಲಸವನ್ನು ಮಾಡುತ್ತಾನೆ. ನಂತರ ಬಿ ಅನ್ನು ಕರೆದು ಮತ್ತು ಅವರಿಬ್ಬರು ಒಟ್ಟಿಗೆ 3 ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸುತ್ತಾರೆ. ಎಷ್ಟು ಸಮಯ ಬಿ ಒಬ್ಬನೇ ಈ ಸಂಪೂರ್ಣ ಕೆಲಸ ಮಾಡಲು ತೆಗೆದುಕೊಳ್ಳುತ್ತಾನೆ ಅಂತ ಇದೆ. ಸೊ ಆಪ್ಷನ್ಸ್ 23 ದಿವಸಗಳು, 37 ದಿವಸಗಳು, 37.5 ದಿವಸಗಳು, 40 ದಿವಸಗಳು ಅಂತ ಇದೆ. ಇಲ್ಲಿ ಭಿನ್ನ ರಾಶಿಗಳನ್ನು ಕೊಟ್ಟು ಒಂಚೂರು ಎದುರಿಸಲಿಕ್ಕೆ ಟ್ರೈ ಮಾಡಿದ್ದೇನೆ ಸ್ನೇಹಿತರೆ. ಇಲ್ಲಿ ನೋಡಿ, ಎ 20 ದಿನಗಳಲ್ಲಿ 4/5 ಕೆಲಸವನ್ನು ಮುಗಿಸುತ್ತಾನೆ. ನಂತರ ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಕೆಲಸ ಮಾಡ್ತಾರೆ. ಈ ಉಳಿದಿದ್ದ ಕೆಲಸ ಮಾಡಲು ರಿಮೈನಿಂಗ್ ವರ್ಕ್, ಉಳಿದ ಕೆಲಸ ಮಾಡಲು ಎಷ್ಟು ದಿನ ತಗೊಳ್ತಾ ಇದ್ದಾರೆ? 3 days ತಗೊಳ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾನೆ. ಕೇಳ್ತಾ ಇರೋದು ಬಿ ಒಬ್ಬನೇ ಫುಲ್ ಕೆಲಸ ಮಾಡಲು ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ. ಈ ರೀತಿಯಾಗಿ ಶಾರ್ಟ್ಕಟ್ ಅಲ್ಲಿ ಫಸ್ಟಿಗೆ ಪ್ರಾಬ್ಲಮ್ ಅನ್ನ ಬರೆಯೋದನ್ನ ಕಲಿಬೇಕು ಸ್ನೇಹಿತರೆ. ಎ 20 ದಿನಗಳಲ್ಲಿ 4/5 ಕೆಲಸವನ್ನು ಮುಗಿಸ್ಬಿಡ್ತಾನೆ. ನಂತರ ಎ ಮತ್ತು ಬಿ ಇಬ್ರು ಒಟ್ಟುಗೂಡಿ ಉಳಿದ ಕೆಲಸ 3 ದಿನಕ್ಕೆ ಮುಗಿಸ್ತಾರೆ. ಕೇಳ್ತಾ ಇರೋ ಪ್ರಶ್ನೆ, ಬಿ ಒಬ್ಬನೇ ಸಂಪೂರ್ಣವಾಗಿ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾನೆ. ಸರಿನಾ? ಇಲ್ಲಿ 4/5 ಇದನ್ನು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಟು 100 ಮಾಡ್ಬೇಕು ಸ್ನೇಹಿತರೆ. 5 1s 5 20s, ಅದರ ಅರ್ಥ 80%. 80% ಏನಿದು ಫಿನಿಶ್ಡ್ ವರ್ಕ್, ಮುಗಿದು ಹೋದ ಕೆಲಸ. 80% ಮುಗಿದೋಗಿದೆ ಅಂದ್ರೆ ಇನ್ನು 20% ಬ್ಯಾಲೆನ್ಸ್ ಇದೆ. ಇದು ರಿಮೈನಿಂಗ್ ವರ್ಕ್. 20% ಇನ್ನು ಬ್ಯಾಲೆನ್ಸ್ ಇದೆ. ಇದು ಉಳಿದ ಕೆಲಸ. ಈ ಉಳಿದಿರೋ ಕೆಲಸವನ್ನ 3 ದಿನಗಳಲ್ಲಿ ಮುಗಿಸ್ಬೇಕು. ಅದರ ಅರ್ಥ ನಿಮ್ಗೇನ್ ಬಂದ್ಬಿಡುತ್ತೆ? ಭಿನ್ನ ರಾಶಿಗಳು ಬರ್ತವೆ. 1 ದಿನಕ್ಕೆ ಎಷ್ಟು ಅಂದಾಗ ಭಿನ್ನ ರಾಶಿಗಳು ಬರುತ್ತಲ್ಲ, 3 ದಿನಗಳಲ್ಲಿ 20%, ಒಂದೇ ದಿನಕ್ಕೆ ಅಂದ್ರೆ ಭಿನ್ನ ರಾಶಿ ಬರುತ್ತೆ. ಈ ಭಿನ್ನ ರಾಶಿಯನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ಬೇಕು ಸ್ನೇಹಿತರೆ, ಈ 20 ಇರೋದು 60% ಏನಾದ್ರು ಆಗಿದ್ರೆ, ಅಂದ್ರೆ 3 ಪಟ್ಟು ಆಗಿದ್ರೆ ನಮ್ಗೆ ಈಸಿ ಆಗಿರೋದು. ಯಾಕೆ ಹೇಳಿ? 3 ದಿನಗಳಲ್ಲಿ 60% ಅಂದ್ರೆ 1 ದಿನಕ್ಕೆ 20%. ಈಸಿ ಆಗಿರೋದಾ? ಅದರ ಅರ್ಥ ಏನು ಅಂದ್ರೆ 3 ಪಟ್ಟು ಅಂದಾಗ ನಾವೆಲ್ಲವನ್ನು 3 ಪಟ್ಟು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಸ್ನೇಹಿತರೆ. ಅದರ ಅರ್ಥ 100% ಅಲ್ಲ ಕೆಲಸ, 3 ಪಟ್ಟು ಮಾಡೋಣ ಅಂದ್ರೆ 300% ಕೆಲಸ ಅಂದ್ರೆ ಏನು? 300%. ಅರ್ಥ ಆಯ್ತು ಎಲ್ರಿಗೂ ಸ್ನೇಹಿತರೆ? ಈಗ ನೋಡಿ, ಇಲ್ಲಿವರೆಗೆ ನಾ ಹೇಳಿದ್ದೆಲ್ಲ ಏನು ಅಂದ್ರೆ ಯಾಕೆ ನಾವು 300 ತಗೊಂಡು ಸ್ಟಾರ್ಟ್ ಮಾಡ್ಬೇಕು. ರೀಸನ್ ಏನು ಅಂದ್ರೆ ಟು ಅವಾಯ್ಡ್ ಫ್ರಾಕ್ಷನ್ಸ್, ಭಿನ್ನ ರಾಶಿನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ನೇಹಿತರೆ. ಸೊ ನಾನು ಇವಾಗ ಏನಂತ ತಿಳ್ಕೊಂಡ್ಬಿಡ್ತೀನಿ ಅಂದ್ರೆ, ಕೆಲಸ ಅಂದ್ರೆ ಯಾವ ಕೆಲಸ ಅವನಂತೂ ಹೇಳಿಲ್ಲ, ನಾವೇ ಹೇಳ್ಬಿಡೋಣ. ಏನಂದ್ರೆ ಈ ಕ್ಲಾಸ್ ರೂಮ್ ನಲ್ಲಿ 300 ಚೇರ್ಗಳನ್ನ ಅರೇಂಜ್ ಮಾಡೋದೇ ಒಂದು ಕೆಲಸ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ. ಲೆಟ್ ಅಸ್ ಅಸ್ಯೂಮ್ ದಟ್ ಅರೇಂಜಿಂಗ್ 300 chairs in this class itself is the work. ಈ ಕ್ಲಾಸ್ ರೂಮ್ ಅಲ್ಲಿ 300 ಕುರ್ಚಿಯನ್ನ ಅರೇಂಜ್ ಮಾಡೋದೇ ಒಂದು ಕೆಲಸ. ಏನ್ ಮಾಡ್ತಾನಂದ್ರೆ 20 ದಿನಗಳಲ್ಲಿ 4/5 ಕೆಲಸವನ್ನು ಮುಗಿಸುತ್ತಾನೆ. 4/5 ಅಂದ್ರೆ ಏನು? 4/5 ಆಫ್ ಅಂದ್ರೆ ಇಂಟು 300. 5 1 5 6 ಅದರ ಅರ್ಥ 240 ಚೇರ್ಗಳನ್ನ ಆಲ್ರೆಡಿ ಅವನು ಅರೇಂಜ್ ಮಾಡಿ ಇಟ್ಟಿದ್ದಾನೆ. ಎಯು 20 ದಿನಗಳಲ್ಲಿ 4/5 ಕೆಲಸ ಮುಗಿಸಿದ್ದಾನೆ ಅಂದ್ರೆ ಆಲ್ರೆಡಿ ಅವನು ಎಷ್ಟು ಚೇರ್ಗಳನ್ನ ಅರೇಂಜ್ ಮಾಡಿ ಇಟ್ಟಿದ್ದಾನೆ ಸ್ನೇಹಿತರೆ? 240 ಚೇರ್ಗಳನ್ನ ಆಲ್ರೆಡಿ ಅರೇಂಜ್ ಮಾಡಿ ಇಟ್ಟಿದ್ದಾನೆ. 300ರಲ್ಲಿ 240 ಆಲ್ರೆಡಿ ಅರೇಂಜ್ ಆಗಿದೆ ಅಂದ್ರೆ ಇನ್ನು ಎಷ್ಟು ಚೇರ್ ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ? ಉಳಿದ ಕೆಲಸ, ರಿಮೈನಿಂಗ್ ವರ್ಕ್. ಉಳಿದ ಕೆಲಸ ಇನ್ನು ಎಷ್ಟು ಕುರ್ಚಿ ಅರೇಂಜ್ ಮಾಡ್ಬೇಕು? 60 ಕುರ್ಚಿ ಅರೇಂಜ್ ಮಾಡ್ಬೇಕು. ಈ ಉಳಿದ ಕೆಲಸವನ್ನು ಎ ಮತ್ತು ಬಿ ಇಬ್ರು ಸೇರಿ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಸ್ನೇಹಿತರೆ? 3 ದಿನಕ್ಕೆ ಮುಗಿಸ್ತಾರೆ ಅಂತ ಅವನೇ ಕೊಟ್ಟಿದ್ದಾನೆ. ಇಲ್ಲಿರೋದು ಅರ್ಥ ಆಯ್ತಾ? ಈಗ ನೋಡಿ, ಎಯು 20 ದಿನಕ್ಕೆ 240 ಚೇರ್ ಅರೇಂಜ್ ಮಾಡ್ತಾನಂದ್ರೆ ಪ್ರತಿದಿನ ಅವನು ಎಷ್ಟು ಕುರ್ಚಿ ಅರೇಂಜ್ ಮಾಡ್ಲೇಬೇಕು? ಪ್ರತಿದಿನ 12 ಚೇರ್ ಅರೇಂಜ್ ಮಾಡ್ಲೇಬೇಕು. ಯಾಕೆಂದ್ರೆ 12 2 24. ಪ್ರತಿದಿನ 12 12 12 12 ಅರೇಂಜ್ ಮಾಡ್ತಾ ಹೋದ್ರೆ 20 days ಅಲ್ಲಿ 240 ಅರೇಂಜ್ ಮಾಡುತ್ತಾನೆ.
ಆಯ್ತಾ? ಸೊ ಏನ ಕೆಪಾಸಿಟಿ ಏನು ಅಂದ್ರೆ ಪ್ರತಿದಿನ 12 ಕುರ್ಚಿಗಳನ್ನ ಅರೇಂಜ್ ಮಾಡೋದು. ಒಂದ್ ಕ್ಲಿಯರ್ ಆಯ್ತಾ? ಏನ ಕೆಪಾಸಿಟಿ ಏನು? ಪ್ರತಿದಿನ 12 ಕುರ್ಚಿಯನ್ನು ಅರೇಂಜ್ ಮಾಡೋದು. ಕೆಲಸ ಅಂದ್ರೆ ಏನು? ಕ್ಲಾಸ್ ರೂಮ್ ನಲ್ಲಿ 300 ಚೇರ್ ಅರೇಂಜ್ ಮಾಡೋದು. ಸೊ 300 ಆಲ್ರೆಡಿ 240 ಅರೇಂಜ್ ಆಗಿದೆ ಅಂದ್ರೆ ಇನ್ನೂ 60 ಅರೇಂಜ್ ಮಾಡೋದು ಬ್ಯಾಲೆನ್ಸ್ ಇದೆ. ಎ ಮತ್ತು ಬಿ ಇಬ್ರು ಸೇರಿ 3 ದಿನಗಳಲ್ಲಿ 60 ಕುರ್ಚಿ ಅರೇಂಜ್ ಮಾಡುತ್ತಾರೆ. ಅದರ ಅರ್ಥ ಎ ಮತ್ತು ಬಿ ಇಬ್ರು ಸೇರಿ ಪ್ರತಿದಿನ ಎಷ್ಟು ಕುರ್ಚಿ ಅರೇಂಜ್ ಮಾಡುತ್ತಾರೆ? 20. ಯಾಕೆ? ಪ್ರತಿದಿನ 20 20 20 3 ದಿನಗಳಲ್ಲಿ ಉಳಿದ್ರು 60. ಸರಿ ಆಯ್ತಾ? ಸೊ ಎ ಮತ್ತು ಬಿ ಇಬ್ರು ಸೇರಿ 20 ಡೈಲಿ ಕನ್ಫರ್ಮ್. ಮತ್ತೇನು? ಎ ಒಬ್ಬನೇ ಡೈಲಿ 12 ಕನ್ಫರ್ಮ್. ಏನೇ 12 ಕುರ್ಚಿ ಅರೇಂಜ್ ಮಾಡಿದ್ರೆ ಉಳಿದ 8 ಕುರ್ಚಿಗಳನ್ನ ಯಾರು ಅರೇಂಜ್ ಮಾಡ್ತಾರೆ? ಬಿ ಅರೇಂಜ್ ಮಾಡ್ಲೇಬೇಕು. ಅದರ ಅರ್ಥ ಬಿ ನ ಕೆಪಾಸಿಟಿ ಏನು ಅಂದ್ರೆ ಪ್ರತಿದಿನ 8 ಕುರ್ಚಿಗಳನ್ನ ಅರೇಂಜ್ ಮಾಡೋದು ಸ್ನೇಹಿತರೆ. ನಾವು ಬಿಗೆ 8 ಕುರ್ಚಿಗಳನ್ನ ಅರೇಂಜ್ ಮಾಡಂತ ಹೇಳಿದ್ರೆ ಅವನು ಒಂದ್ ದಿನ ಸಾಕು ಅಂತ ಹೇಳ್ತಾನೆ. ಬಿಗೆ ನಾವು 8 ಕುರ್ಚಿ ಅರೇಂಜ್ ಮಾಡಂತ ಹೇಳಿದ್ರೆ ಒಂದೇ ದಿನ ಸಾಕು ಅಂತ ಹೇಳ್ತಾನೆ. ಆದ್ರೆ ನಾವು ಈಗ ಕೇಳ್ತಾ ಇರೋದು ಬಿಗೆ ಫುಲ್ ಕೆಲಸ ಮಾಡಂತ ಹೇಳ್ತಾ ಇದ್ದೀವಿ. ಬಿ ಒಬ್ಬನೇ ಈ ಸಂಪೂರ್ಣ ಕೆಲಸ ಮಾಡೋದು. ಸಂಪೂರ್ಣ ಕೆಲಸ ಅಂದ್ರೆ ಯಾವ ಕೆಲಸ? ಎಲ್ಲಾ 300 ಕುರ್ಚಿಗಳನ್ನ ಅರೇಂಜ್ ಮಾಡೋದೇ ಅದೇ ಸಂಪೂರ್ಣವಾದ ಕೆಲಸ. ಸೊ ಎಲ್ಲಾ 300 ಚೇರ್ಗಳನ್ನ ಬಿಗೆ ನಾನು ಅರೇಂಜ್ ಮಾಡಂತ ಹೇಳಿದ್ರೆ ಆತನು ಎಷ್ಟು ದಿನಗಳನ್ನ ಕೇಳುತ್ತಾನೆ? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್, ಫಸ್ಟ್ ಇರೋದು ಯಾವಾಗಲೂ ಕೆಳಗಡೆ, ಫಸ್ಟ್ ಇರೋದು ಕೆಳಗಡೆ, ಮಿಕ್ಕಿದೆಲ್ಲ ಮೇಲ್ಗಡೆ. 4 ಕ್ಯಾನ್ಸಲ್ ಮಾಡ್ತೀನಿ ಸ್ನೇಹಿತರೆ. 4 2 4 7 28, 2 ಉಳಿತು 20 ಆಯ್ತು. 4 5 20, 75/2. ಬೈ 2 ಅಂದ್ರೆ ಸ್ನೇಹಿತರೆ ಅರ್ಧ, ಬೈ 4 ಅಂದ್ರೆ ಕಾಲ್ ಭಾಗ. ಬೈ 2 ಅಂದ್ರೆ ಅರ್ಧ. 75 ಅರ್ಧ ಎಷ್ಟು? 37.5. ಅಂಡ್ ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ಬಿ ಒಬ್ಬನಿಗೆ ಎಲ್ಲಾ 300 ಚೇರ್, ಅದರ ಅರ್ಥ ಫುಲ್ ಕೆಲಸ, ಸಂಪೂರ್ಣವಾಗಿ ಕೆಲಸ ಮುಗಿಸಲು 37.5 ದಿನ ಬೇಕು ಸ್ನೇಹಿತರೆ. ದ ಫೈನಲ್ ಆನ್ಸರ್ ಈಸ್ ಥರ್ಡ್ ಆಪ್ಷನ್, 37.5 ದಿನಗಳು, 37.5 ದಿವಸಗಳು. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ 300 ಯಾಕೆ ತಗೊಂಡಿದೀವಿ ಅದಕ್ಕೆ ಎಕ್ಸ್ಪ್ಲನೇಷನ್ ಮುಂಚೆ ಹೇಳಿದೀನಿ. ಯಾಕೆ ಅಂದ್ರೆ ಜಸ್ಟ್ ಅವಾಯ್ಡ್ ಫ್ರಾಕ್ಷನ್ಸ್. ಓಕೆ, ದಿಸ್ ಇಸ್ ಎವ್ರಿಥಿಂಗ್ ಅಬೌಟ್ ಟೈಮ್ ಅಂಡ್ ವರ್ಕ್, ಕೆಲಸ ಮತ್ತು ವೇಳೆ ಮೇಲಿರುವ ಪ್ರಶ್ನೆ ಸ್ನೇಹಿತರೆ. ಇದು ಮುಂದಿನ ಪ್ರಶ್ನೆ ನೋಡೋಣ. ಸರಣಿಗಳ ಮೇಲಿದೆ. ಸಿರೀಸ್ ಪ್ರಾಬ್ಲಮ್ಸ್ ಆನ್ ಸಿರೀಸ್, ಸರಣಿಗಳ ಮೇಲಿರುವ ಪ್ರಶ್ನೆ. 125 ಇದೆ, 375 ಇದೆ, 377, 1131, 1133. ನೆಕ್ಸ್ಟ್ ಯಾವುದು ಅಂತ ಕೇಳಿದೆ. 125ಗೆ 375ಗೆ ಏನ್ ರಿಲೇಷನ್ ಇದೆ? 3 ಪಟ್ಟಿದೆ ನೋಡಿ ಸ್ನೇಹಿತರೆ. 125 ಮೂರ್ಲೆ ಎಷ್ಟು? 375. 3 ಪಟ್ಟಿದೆಯಾ? ನಂತರ ಇಲ್ಲಿಂದ ಇಲ್ಲಿಗೆ 3 ಪಟ್ಟಾಯ್ತು. ಇಲ್ಲಿಂದ ಇಲ್ಲಿಗೆ ಹೇಗೆ ಹೋಗ್ತಾನೆ? +2. 2 ಕೂಡಿಸ್ಬಿಟ್ರೆ 377 ಹೋಗ್ಬಿಡುತ್ತೆ. ಮತ್ತೆ 3 ಪಟ್ಟು ಮಾಡಿದ್ರೆ 3 ಟೈಮ್ಸ್ ಮಾಡಿದ್ರೆ ಎಲ್ಲಿಗೆ ಬಂದ್ಬಿಡ್ತೀವಿ? 1131 ಬಂತ. ಮತ್ತೆ 3 ಪಟ್ಟು, ಮತ್ತೆ +2. 3 ಪಟ್ಟು ಮಾಡಿ ನೋಡೋಣ. 3 7 21, 2, 3 7 21, 2, 23, 2, 3 3 9, 2 ಸರಿ ಆಯ್ತಾ? ಸೊ 3 ಪಟ್ಟು ಮತ್ತೆ +2. ಇನ್ ಮತ್ತೆ ಏನ್ ಮಾಡ್ಬೇಕು ನಾನು? ಮತ್ತೆ 3 ಪಟ್ಟು ಮಾಡ್ಬೇಕು ಸ್ನೇಹಿತರೆ. 1133 ಇದೆಯಲ್ಲ, ಅದನ್ನ ನಾನು 3 ಪಟ್ಟು ಮಾಡಿಬಿಟ್ರೆ ಇಲ್ಲಿ ನೋಡಿ +2 ಮಾಡಿದೀವಿ, 1133 ಬಂದಿವಿ. ಈಗ ಅಗೇನ್ ವಿ ವಿಲ್ ಹ್ಯಾವ್ ಟು ಡೂ 3 ಟೈಮ್ಸ್. 3 ಪಟ್ಟು ಮಾಡಿಬಿಡಿ. ದಟ್ ಇಸ್ ದ ಫೈನಲ್ ಆನ್ಸರ್. 3 3 9, 3 3 9, 3 1 3, 3 1 3. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಫಸ್ಟ್ ಆಪ್ಷನ್ 3399. ಇಲ್ಲಿ ಲಾಜಿಕ್ ಏನು ಅಂದ್ರೆ ಇಂಟು 3 + 2 ಇಂಟು 3 + 2. ದಿಸ್ ಇಸ್ ದ ಲಾಜಿಕ್. 3 ಪಟ್ಟು ಮಾಡೋಕು ಮತ್ತೆ 2 ಕೂಡಿಸ್ಬೇಕು, ಮತ್ತೆ 3 ಪಟ್ಟು ಮಾಡೋಕು ಮತ್ತೆ 2 ಕೂಡಿಸ್ಬೇಕು. ದಿಸ್ ಇಸ್ ದ ಲಾಜಿಕ್. ಸೊ ದಿಸ್ ಇಸ್ ಅಬೌಟ್ a problem on series. Moving on to the third problem, it is a problem on coding and decoding. Coding ಮತ್ತು decoding ಮೇಲೆ ಇರೋ ಪ್ರಶ್ನೆ. ರಿಜೆಕ್ಷನ್ ಇದೆ. ಇದಕ್ಕೆ ಕೋಡ್ ಏನ್ ಕೊಟ್ಟಿದ್ದಾನೆ? SGMIHZPWW ಅಂತ ಕೊಟ್ಟಿದ್ದಾನೆ. ಸರಿನಾ? ಈಗ ನೋಡಿ, ಆರ್ ನಂತರ ಎಸ್ ಬಂದ್ಬಿಡುತ್ತೆ. ಅದರ್ಥ ಒಂದು ಸ್ಕಿಪ್ ಮಾಡಿಲ್ಲ ಇಲ್ಲಿ. ಈ ನಂತರ ಎಫ್ ಮತ್ತು ಜಿ, ಎಫ್ ಒಂದೇ ಸ್ಕಿಪ್ ಮಾಡಿದ್ದಾನೆ. ಈ ನಂತರ ಎಫ್ ಸ್ಕಿಪ್ ಮಾಡಿದ್ದಾನೆ.
ಇಲ್ಲಿ ಒಂದು ಸ್ಕಿಪ್ ಮಾಡಿಲ್ಲ, ಇಲ್ಲಿ ಒಂದು ಸ್ಕಿಪ್ ಮಾಡಿದಾನೆ. ಇಲ್ಲಿ ಎಷ್ಟು ಸ್ಕಿಪ್ ಮಾಡಿದ ನೋಡಿ, ಜೆ ಆದ ನಂತರ ಕೆ ಎಲ್ ಎರಡು ಸ್ಕಿಪ್ ಮಾಡಿದಾನ, ಇಲ್ಲಿ ಒಂದೇ ಮಾಡಿದಾನೆ. ಇಲ್ಲಿ ಏನು ಸ್ಕಿಪ್ ಮಾಡಿಲ್ಲ, ಇಲ್ಲಿ ಒಂದು ಸ್ಕಿಪ್ ಮಾಡಿದಾನೆ, ಇಲ್ಲಿ ಎರಡು ಸ್ಕಿಪ್ ಮಾಡಿದಾನೆ. ಇಲ್ಲಿ ಮೂರು ಸ್ಕಿಪ್ ಮಾಡಿದಾನೆ ನೋಡಿ, ಇ ಎಫ್ ಜಿ ಎಚ್ ಮೂರು ಸ್ಕಿಪ್ ಮಾಡಿ ಐ. 4 ಸ್ಕಿಪ್ ಮಾಡಿದಾನೆ ನೋಡಿ, ಡಿ ಇ ಎಫ್ ಜಿ ಎಚ್. ಇಲ್ಲಿ 5 ಸ್ಕಿಪ್ ಮಾಡಿದಾನೆ ನೋಡಿ, ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಅದರ್ಥ ಒಂದು ಸ್ಕಿಪ್ ಮಾಡಿಲ್ಲ, ಒಂದು ಸ್ಕಿಪ್ ಮಾಡಿದಾನೆ, ಎರಡು ಸ್ಕಿಪ್ ಮಾಡಿದಾನೆ, 3, 4, 5 ಹೀಗೆ ಹೋಗುತ್ತೆ. ಈಗ ನಾವು ಅದೇ ಟ್ರಿಕ್ ನ ಇಲ್ಲಿ ಯೂಸ್ ಮಾಡೋಣ ಸ್ನೇಹಿತರೆ. ನಮಗೆ ಬೇಕಾಗಿರೋದು ಯಾವ್ದು ಇವಾಗ, ಮೆಕ್ಯಾನಿಕ್ಗೆ ಕೋಡ್ ಬೇಕಾಗಿದೆ. ಮೆಕ್ಯಾನಿಕ್ಗೆ ಕೋಡ್ ಎಂ ನಂತರ ಎನ್ ಒಂದು ಸ್ಕಿಪ್ ಮಾಡಿಲ್ಲ, ಇ ನಂತರ ಎಫ್ ಜಿ ಸ್ಕಿಪ್ ಮಾಡೋಣ, ಎರಡು ಸ್ಕಿಪ್ ಮಾಡಿದ್ವ. ಇಲ್ಲಿ 3 ಸ್ಕಿಪ್ ಮಾಡೋಣ, ಡಿ ಇ ಎಫ್. ಇಲ್ಲಿ 4 ಸ್ಕಿಪ್ ಮಾಡೋಣ, ಎಚ್ ಆಯ್ತು, ಐ ಜೆ ಕೆ ಎಲ್. ಇಲ್ಲಿ 5 ಸ್ಕಿಪ್ ಮಾಡೋಣ, ಬಿ ಸಿ ಡಿ ಇ ಎಫ್. ಇಲ್ಲಿ ಎನ್ ಇದೆ, ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ. ಇವಾಗ ನೋಡಿ, ಇ ಎಫ್ ಜಿ ಎಚ್, ಸಿ ಡಿ ಇ ಎಫ್ ಜಿ, ಎಚ್ ಐ ಜೆ ಕೆ ಎಲ್ ಎಂ, ಎ ಬಿ ಸಿ ಡಿ ಇ ಎಫ್ ಜಿ, ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು, ಎನ್ ಎಚ್ ಜಿ ಎಂ ಜಿ ಯು. ಆ ಥರ ಇದೆ ನೋಡಿ, ಯಾವುದು ಎನ್ ಜಿ ಎಚ್, ಎನ್ ಎಚ್ ಜಿ, ಎನ್ ಎಚ್ ಇಲ್ಲ ನೋಡಿ, ಇಲ್ಲಿ ಒಂದೇ ಬಿಡ್ಬೇಕು ನಾವು. ಇಲ್ಲಿ ಒಂದು ಬಿಟ್ಟಿಲ್ಲ, ಇಲ್ಲಿ ಒಂದೇ ಬಿಡ್ಬೇಕು. ಎಫ್ ಬಿಟ್ರೆ ಏನು ಮಾಡ್ತೀವಿ, ಮೆಕ್ಯಾನಿಕ್. ಇಲ್ಲಿ ಒಂದು ಬಿಟ್ಟಿಲ್ಲ, ಎನ್. ಇಲ್ಲಿ ಎಫ್ ಬಿಡೋಣ, ಜಿ. ಇಲ್ಲಿ 2 ಬಿಡೋಣ, ಡಿ ಇ ಬಿಡೋಣ, ಎಫ್ ಬಂದ್ಬಿಡ್ತೀವಿ, ಎನ್ ಜಿ ಎಫ್. ಇನ್ನೊಂದು ನೋಡೋಣ, ಎಚ್ ನಂತರ ಈಗ 3 ಬಿಡ್ತೀವಿ ನೋಡಿ, ಐ ಜೆ ಕೆ ಬಿಟ್ರೆ ಎಲ್, ಎನ್ ಜಿ ಎಫ್ ಎಲ್ ಅಂತ ಇರೋದು ಒಂದೇ ಒಂದು ಆಪ್ಷನ್ ಅಲ್ಲಿ, ಸೆಕೆಂಡ್ ಆಪ್ಷನ್. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಎನ್ ಜಿ ಎಫ್ ಎಲ್ ಆ ಥರ ಸ್ಟಾರ್ಟ್ ಆಗೋದು ಅಲ್ಲಿ ಒಂದೇ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಸೆಕೆಂಡ್ ಆಪ್ಷನ್. ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಎನ್ ಜಿ ಎಫ್ ಎಲ್, ಎಫ್ ಟಿ ಪಿ ಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ಇದು ಸಿಂಪಲ್ ಲಾಜಿಕ್ ಇದೆ. ಒಂದು ಬಿಡಬೇಡಿ, 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, 6 ಬಿಡಿ, ಈ ಥರ ಸಿಂಪಲ್ ಲಾಜಿಕ್ ಇದೆ. there is no confusion on the third problem, that is from coding and decoding. Second option is correct. ಈಗ 4ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಟೈಮ್ ಅಂಡ್ ಡಿಸ್ಟೆನ್ಸ್, ದೂರ ಮತ್ತು ಸಮಯದ ಮೇಲಿರೋ ಪ್ರಶ್ನೆ ಇದೆ. ಒಬ್ಬ ಹುಡುಗ ಮನೆಯಿಂದ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ ಶಾಲೆಯು ಆರಂಭವಾಗಲು 10 ನಿಮಿಷಗಳಿರುವಂತೆ ತಲುಪುತ್ತಾನೆ. ಅವನು 3 ಕಿಲೋಮೀಟರ್ ಪ್ರತಿ ಗಂಟೆಗೆ ನಡೆದುಕೊಂಡು ಹೋದರೆ 10 ನಿಮಿಷ ತಡವಾಗಿ ಶಾಲೆಯನ್ನು ತಲುಪುತ್ತಾನೆ. ಶಾಲೆಗೆ ಅವನ ಮನೆಯಿಂದ ದೂರ ಎಷ್ಟು? ಸ್ನೇಹಿತರೆ, ಈ ಟೈಪ್ ಪ್ರಾಬ್ಲಮ್, ಈ ಟೈಪ್ ಅಂದ್ರೆ ಯಾವ ಟೈಪ್? 2 ಸ್ಪೀಡ್ ಕೊಡೋದು, ದೂರ ಕೇಳೋದು. ದಿಸ್ ಇಸ್ ದ ಟೈಪ್. ಗಿವಿಂಗ್ ಯು 2 ಸ್ಪೀಡ್ಸ್ ಅಂಡ್ ಆಸ್ಕಿಂಗ್ ದ ಡಿಸ್ಟೆನ್ಸ್. ದಿಸ್ ಇಸ್ ದ ಟೈಪ್. ಇದು ಅತ್ಯಂತ ಪಾಪ್ಯುಲರ್ ಆಗಿರೋ ವೆರೈಟಿ ಸ್ನೇಹಿತರೆ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಟೈಪ್ ಬಂದಿದೆ. KS ಫಿಲಿಮ್ಸ್ ಒಂದು ಬಿಟ್ರೆ ಮಿಕ್ಕಿದ ಯಾವ್ದಾದ್ರು ಎಕ್ಸಾಮ್ ತಗೊಳ್ಳಿ, ಈ ಟೈಪ್ ಒಂದಾದ್ರೂ ಕೇಳಿದ, ಸರಿನಾ? ಸೊ ಮೋಸ್ಟ್ ಪಾಪ್ಯುಲರ್ ವೆರೈಟಿ ಆನ್ ಟೈಮ್ ಅಂಡ್ ಡಿಸ್ಟೆನ್ಸ್. ಮೊದಲನೇ ದಿನ ಅವನು ಯಾವ ಸ್ಪೀಡ್ ಅಲ್ಲಿ ಹೋಗುತ್ತಾನೆ? 4 kmph ವೇಗದಲ್ಲಿ ಹೋಗುತ್ತಾನೆ. ಆಗ 10 ನಿಮಿಷಗಳು ಇರುವಂತೆ, ಅದರ ಅರ್ಥ 10 ನಿಮಿಷ ಅರ್ಲಿ ತಲುಪುತ್ತಾನೆ, 10 ನಿಮಿಷ ಬೇಗ ತಲುಪುತ್ತಾನೆ. ಅದೇ ಆತನು 3 kmph ವೇಗದಲ್ಲಿ ಹೋದ್ರೆ 10 ನಿಮಿಷ ತಡವಾಗಿ ತಲುಪುತ್ತಾನೆ, 10 minutes ಲೇಟ್. ಕೇಳ್ತಾ ಇರೋದು ಡಿಸ್ಟೆನ್ಸ್. ಸೊ ಈ ರೀತಿಯಾಗಿ 2 ಸ್ಪೀಡ್ ಕೊಡೋದು, ದೂರ ಕೇಳೋದು, ಇದು ಟೈಪ್. ಈ ಟೈಪ್ ಬಂತು ಅಂದ್ರೆ ಒಂದು ಟ್ರಿಕ್ ಹೇಳ್ತೀನಿ ಸ್ನೇಹಿತರೆ, ಆ ಟ್ರಿಕ್ ಯೂಸ್ ಮಾಡೋದು. ಓಕೆ, ಟ್ರಿಕ್ ಏನು? 2 ಸ್ಪೀಡ್ ಅನ್ನ ಮಲ್ಟಿಪ್ಲೈ ಮಾಡಿ ಮೇಲೆ, 2 ಸ್ಪೀಡ್ ಅನ್ನ ಮೈನಸ್ ಮಾಡಿ ಕೆಳಗಡೆ, ಮಲ್ಟಿಪ್ಲೈ ಮಾಡಿ ಮೇಲೆ, ಮೈನಸ್ ಮಾಡಿ ಕೆಳಗಡೆ, ಈಸಿ ನೆನ್ಪಿಡ್ಬೋದಾ? ಇಂಟು ಕೆಳಗಡೆ 60 ಯಾವಾಗಲೂ ಫಿಕ್ಸ್ಡ್.
60 is always made fixed in the denominator. ಇದೇ ತರ ನೆನಪಿಡೋಕೆ ಸ್ನೇಹಿತರೆ, ಎರಡು ಸ್ಪೀಡನ್ನು ಮಲ್ಟಿಪ್ಲೈ ಮಾಡಿ ಮೇಲೆ ಮೈನಸ್ ಮಾಡಿ ಕೆಳಗಡೆ ಇಂಟು ಕೆಳಗಡೆ 60 ಯಾವಾಗಲೂ ಫಿಕ್ಸ್ಡ್. ಮೇಲೆ ಒಂದು ಖಾಲಿ ಜಾಗ ಇದೆ, ಆ ಖಾಲಿ ಜಾಗದಲ್ಲಿ ಏನ್ ಬರೀಬೇಕು, ದಟ್ ಇಸ್ ದ ಲಾಸ್ಟ್ ಥಿಂಗ್. ಖಾಲಿ ಜಾಗದಲ್ಲಿ ಏನ್ ಬರೀಬೇಕು ನೋಡೋಣ. ಖಾಲಿ ಜಾಗದಲ್ಲಿ ಏನ್ ಬರೀಬೇಕು, ದಟ್ ಇಸ್ ದ ಲಾಸ್ಟ್ ಥಿಂಗ್. 9:30ಗೆ ಸ್ಕೂಲ್ ಓಪನ್ ಆಗತ್ತಂತ ಅಂದ್ಕೊಳ್ಳೋಣ ಸ್ನೇಹಿತರೆ. ಅವನಂತೂ ಕೊಟ್ಟಿಲ್ಲ ಸ್ಕೂಲ್ ಎಷ್ಟು ಗಂಟೆ ಓಪನ್ ಆಗತ್ತಂತ, ನಾವೇ ತಿಳಿದ್ಬಿಡುದು ಯಾವ್ದಾದ್ರು ತಗೊಳ್ಳಿ. 9:30 ಅಂತ ತೆಗೆದುಕೊಂಡ್ರೆ 9:30 ಅಂತ ತೆಗೆದುಕೊಂಡ್ರೆ ಏನಾಗುತ್ತೆ ನೋಡಿ. 9:30 ಅಂತ ಅಂದ್ಕೊಂಡ್ರೆ 10 ನಿಮಿಷ ಅರ್ಲಿ ತಲುಪ್ತಾನೆ. 10 ನಿಮಿಷ ಅರ್ಲಿ ಅಂದ್ರೆ ಎಷ್ಟು ಗಂಟೆ ಹೋಗ್ತಾನೆ ಸ್ನೇಹಿತರೆ, 9:20 ಹೋಗ್ತಾನೆ. ಎರಡನೇ ದಿನ 10 ನಿಮಿಷ ಲೇಟ್ ಹೋಗ್ತಾನೆ ಅಂದ್ರೆ ಎಷ್ಟು ಗಂಟೆ ಹೋಗ್ತಾನೆ ಸ್ನೇಹಿತರೆ, 9:40 ಹೋಗ್ತಾನೆ. ಡಿಫ್ರೆನ್ಸ್ ಎಷ್ಟಾಯ್ತು, 20 ಆಯ್ತು. ಡಿಫ್ರೆನ್ಸ್ ಎಷ್ಟಾಯ್ತು, 20 ಆಯ್ತು. ಆ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ ಟೇಕನ್ ಅದನ್ನ ಇಲ್ಲಿ ಮೇಲೆ ಬರೀಬೇಕು. ಅರ್ಥ ಆಯ್ತಾ? ಟ್ರಿಕ್ ಅಂದ್ರೆ ಇಷ್ಟೇ. ಈ ಟ್ರಿಕ್ ಯಾವಾಗ ಯೂಸ್ ಮಾಡಬೇಕು, ಈ ಸ್ಪೀಡಲ್ಲಿ ಹೋದ್ರೆ ಇಷ್ಟು ನಿಮಿಷ ಲೇಟ್, ಈ ಸ್ಪೀಡಲ್ಲಿ ಹೋದ್ರೆ ಇಷ್ಟು ನಿಮಿಷ ಅರ್ಲಿ, ಹಾಗಾದ್ರೆ ದೂರ ಏನು, ದಿಸ್ ಇಸ್ ದ ಟೈಪ್. ಈ ಟೈಪ್ ಬಂತು ಅಂದ್ರೆ ಟ್ರಿಕ್ ಏನು, ಎರಡೂ ಸ್ಪೀಡನ್ನ ಮಲ್ಟಿಪ್ಲೈ ಮಾಡಿ ಮೇಲೆ ಮೈನಸ್ ಮಾಡಿ ಕೆಳಗಡೆ, ಇದೇ ತರ ನೆನ್ಪಿಡೋಕೆ, ಮಲ್ಟಿಪ್ಲೈ ಮಾಡಿ ಮೇಲೆ ಮೈನಸ್ ಮಾಡಿ ಕೆಳಗಡೆ, ಈಸಿ ಟು ರಿಮೆಂಬರ್. ಇಲ್ಲಿ ಈಕ್ವಲ್ ಸೈನ್ ಅಲ್ಲ, ಈಕ್ವಲ್ ಸೈನ್ ಬರೀತೀರಾ ನೀವು, ಇದೇ ತಪ್ಪನ್ನು ಮಾಡೋದು ನೀವೆಲ್ಲ ಎಕ್ಸಾಮ್ ಹಾಲಲ್ಲಿ. ಇಲ್ಲಿ ಈಕ್ವಲ್ ಸೈನ್ ಅಲ್ಲ, ಇಂಟು ಕೆಳಗಡೆ 60 ಯಾವಾಗಲೂ ಫಿಕ್ಸ್ಡ್. ಇನ್ನು ಮೇಲೆ ಏನು ಬರೀಬೇಕು, ದಟ್ ಇಸ್ ದ ಲಾಸ್ಟ್ ಥಿಂಗ್. ಮೇಲೆ ಏನು ಬರೀಬೇಕು ಅಂದ್ರೆ ಇಲ್ಲಿ ಏನು ಬರುತ್ತೋ ಅದನ್ನು ಬರೀಬೇಕು. ಇಲ್ಲಿ ಏನು ಬರುತ್ತದೆ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ದ ಟೈಮ್ ಟೇಕನ್, ತೆಗೆದುಕೊಂಡ ಸಮಯಗಳ ಮಧ್ಯೆ ಇರುವ ವ್ಯತ್ಯಾಸ. 9:30 ಅಂತ ನಾವು ಸ್ಕೂಲ್ ಟೈಮಿಂಗ್ ಅಂತ ಅಂದ್ಕೊಂಡ್ರೆ, ಕರೆಕ್ಟ್ ಟೈಮ್ ಅಂತ ಅಂದ್ಕೊಂಡ್ರೆ, ಮೊದಲನೇ ದಿನ 10 ನಿಮಿಷ ಅರ್ಲಿ ಹೋಗುತ್ತಾನೆ ಅಂದ್ರೆ 9:20 ಹೋಗ್ತಾನೆ ಸ್ನೇಹಿತರೆ. ಎರಡನೇ ದಿನ 10 ನಿಮಿಷ ಲೇಟ್ ಆಗುತ್ತಾನೆ ಅಂದ್ರೆ 9:40 ಹೋಗ್ತಾನೆ. ಸೊ ಎರಡಕ್ಕೂ ಡಿಫ್ರೆನ್ಸ್ ಎಷ್ಟಾಯ್ತು, 20 ಆಯ್ತು. ಅದನ್ನೇ ಇಲ್ಲಿ ಮೇಲೆ ಬರೀಬೇಕು. ಈಗ ಕ್ಯಾನ್ಸಲ್ ಮಾಡಿಬಿಟ್ರೆ ಆನ್ಸರ್. ಕ್ಯಾನ್ಸಲ್ ಹೇಗೆ ಮಾಡೋಣ, 4ರಲ್ಲಿ 3 ಹೋದ್ರೆ 1 ಬರೆದ್ರು ಅಷ್ಟೇ, ಬಿಟ್ರು ಅಷ್ಟೇ. 20 × 3 60, 60 ಹೋಯ್ತು, ಏನ್ ಉಳಿತು, 4 ಉಳಿತು, ಅದೇ ಆನ್ಸರ್. ಸೊ ಸೆಕೆಂಡ್ ಆಪ್ಷನ್ 4 ಕಿಲೋಮೀಟರ್ ಈಸ್ ದ ಕರೆಕ್ಟ್ ಆನ್ಸರ್. ಈ ರೀತಿಯಾಗಿ ನಾವು ಈ ಟೈಪ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು ಸ್ನೇಹಿತರೆ, ಯೂಸಿಂಗ್ ದ ಟ್ರಿಕ್. ಇದು ಟೈಮ್ ಅಂಡ್ ಡಿಸ್ಟೆನ್ಸ್ ಮೋಸ್ಟ್ ಪಾಪ್ಯುಲರ್ ವೆರೈಟಿ, ಎಲ್ಲ ಎಕ್ಸಾಮ್ ಬಂತೆ. ಎಕ್ಸೆಪ್ಷನ್ ಒಂದೇ ಒಂದು ಯಾವುದು, KS ಫಿಲಿಮ್ಸ್. ಅದು ಒಂದು ಬಿಟ್ರೆ ಇನ್ನು ಯಾವ್ದಾದ್ರು ಎಕ್ಸಾಮ್ ಕ್ವಶನ್ ಬೋರ್ಡ್ ಕ್ವಶನ್ ನೋಡಿ ಈ ಟೈಪ್ ಒಂದಾದ್ರೂ ಸಿಗುತ್ತೆ ನಿಮಗೆ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಐದನೇ ಪ್ರಶ್ನೆ ಯಾವ್ದ್ರ ಮೇಲಿದೆ, ರೇಷೋಸ್, ಅನುಪಾತಗಳ ಮೇಲಿದೆ ನೋಡಿ ಸ್ನೇಹಿತರೆ. ಎ ರ ಹಣಕ್ಕೂ ಬಿ ರ ಹಣಕ್ಕೂ ಅನುಪಾತ 4:5 ಮತ್ತು ಬಿ ರ ಹಣಕ್ಕೂ ಸಿ ರ ಹಣಕ್ಕೂ ಅನುಪಾತ 2:3 ಹಾಗೂ ಎ ಹತ್ತಿರ 800 ರೂಪಾಯಿ ಇದೆ. ಎ ಬಿ ಮತ್ತು ಸಿ ನಡುವೆ ಇರುವ ಒಟ್ಟು ಹಣವು ಎಷ್ಟು ಅಂತ ಕೇಳಿದಾನೆ. ಸೊ ಇಲ್ಲಿ ಎ ಮತ್ತು ಬಿ ಅನುಪಾತ ಕೊಡಲಾಗಿದೆ 4:5. ಬಿ ಅನುಪಾತ ಸಿ ನು ಕೊಟ್ಟಿದ್ದಾನೆ, ಬಿ ಅನುಪಾತ ಸಿ 2:3. ದಿಸ್ ಈಸ್ ಎ ಪ್ರಾಬ್ಲಮ್ ಆನ್ ಜಾಯಿನಿಂಗ್ ಆಫ್ ರೇಷಿಯೋಸ್. ಫಸ್ಟ್ ವಿ ಮಸ್ಟ್ ಲರ್ನ್ ಟು ಜಾಯಿನ್ ದೀಸ್ ಟು ರೇಷಿಯೋಸ್. ಇವೆರಡೂ ಅನುಪಾತಗಳನ್ನ ನಾವು ಯಾವ ತರ ಜಾಯಿನ್ ಮಾಡಬೇಕು, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಸೊ ಈಗ ನಾವು ಜಾಯಿನ್ ಮಾಡಬೇಕು ಅಂತ ಸ್ನೇಹಿತರೆ, ಜಾಯಿನಿಂಗ್ ಪಾಯಿಂಟ್ ಇರುತ್ತಲ್ಲ ಅದು ಸೈಜ್ ಸೇಮ್ ಇರ್ಬೇಕು ಸ್ನೇಹಿತರೆ. ಜಾಯಿನಿಂಗ್ ಪಾಯಿಂಟ್ ಶುಡ್ ಬಿ ಆಫ್ ಸೇಮ್ ಸೈಜ್. ಓಕೆ, ಎ ಬಿ ಬಿ ಸಿ ಎರಡು ಜಾಯಿನ್ ಮಾಡು ಅಂದ್ರೆ ಜಾಯಿನಿಂಗ್ ಪಾಯಿಂಟ್ ಯಾವ್ದು ಹೇಳಿ, ಬಿ. ಬಿ ಇಸ್ ದ ಜಾಯಿನಿಂಗ್ ಪಾಯಿಂಟ್. ಸೊ ಇಲ್ಲಿ ಬಿ ನ ಬೆಲೆ ಏನಿದೆ, ಅಲ್ಲಿ ಬಿ ನ ಬೆಲೆ ಏನಿದೆ ನೋಡಿ. ಇಲ್ಲಿ ಬಿ ನ ಬೆಲೆ 5 ಇದೆ, ಇಲ್ಲಿ ಬಿ ನ ಬೆಲೆ 2 ಇದೆ. 5ನ್ನ 2 ಮಾಡಕ್ಕೂ ಬರಲ್ಲ, 2ನ್ನ 5 ಮಾಡಕ್ಕೂ ಬರಲ್ಲ. ಇದು ಮಾತ್ರ ಸೇಮ್ ಇರಬೇಕು. ಸೇಮ್ ಇಲ್ಲ ಸೇಮ್ ಮಾಡ್ಕೊಳ್ಳಿ ಯೂಸಿಂಗ್ LCM. 5 2 ಲಸ ಎಷ್ಟಾಗುತ್ತೆ, ಲಸ 10 ಆಗುತ್ತೆ. ಅದರ ಅರ್ಥ ಏನು ಅಂದ್ರೆ 2ನ್ನು 10 ಮಾಡಬಹುದು ಅಂತ, ದಟ್ ಇಸ್ ದ ಮೀನಿಂಗ್. 2ನ್ನು ಏನ್ ಮಾಡಬಹುದು, 10 ಮಾಡಬಹುದು. ಬೋತ್ ಕ್ಯಾನ್ ಬಿ ಮೇಡ್ 10 ಈಚ್. 10 ಎಲ್ಲಿದೆ ಬಂತು ಅಂದ್ರೆ LCM ಯಾವ ನಂಬರ್ಗಳ LCM, ಆ ಜಾಯಿನಿಂಗ್ ಪಾಯಿಂಟ್ ಏನಿರುತ್ತೋ ಆ ಪಾಯಿಂಟ್ಗಳ LCM. ಸರಿನಾ? ಸೊ ಬಿ ಇಸ್ ದ ಜಾಯಿನಿಂಗ್ ಪಾಯಿಂಟ್. ಬಿ ಇಲ್ಲಿ 5 ಇದೆ, ಬಿ ಇಲ್ಲಿ 2 ಇದೆ, ಅವುಗಳ ಲಸ ಕಂಡುಹಿಡಿಬೇಕು. 10 ಆಯ್ತು. 10 ಫಸ್ಟ್ ಬರ್ದ್ಬಿಡಕ್ಕೆ, LCM ಏನ್ ಬರುತ್ತೆ ಅದನ್ನ ಫಸ್ಟ್ ಬರ್ದ್ಬಿಡಿ. ದಟ್ ಇಸ್ ದ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ವಿಚಾರ ಮಾಡಿ, ಮುಂಚೆ 5 ಇತ್ತು, ಈಗ 10 ಆಯ್ತು, ಡಬಲ್ ಆಯ್ತಾ ಸ್ನೇಹಿತರೆ? ಇದು ಡಬಲ್ ಆದ್ರೆ ಇದನ್ನು ಡಬಲ್ ಮಾಡಬೇಕು, ಬಿಕಾಸ್ ದಟ್ ಈಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ರೇಷಿಯೋಸ್. ಒಂದು ಸ್ವತಂತ್ರ, ಮಿಕ್ಕಿದೆಲ್ಲ ಅವಲಂಬಿತ. ಇದೇನಾದ್ರು ಡಬಲ್ ಆದ್ರೆ ಅದು ಡಬಲ್, ಇದೇನಾದ್ರು ಟ್ರಿಬಲ್ ಆದ್ರೆ ಅದು ಟ್ರಿಬಲ್. ಆಗ ಮಾತ್ರ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಸ್ನೇಹಿತರೆ.
ಈಗ ನೋಡಿ 2 ಹೋಗಿ 10 ಆಯ್ತು, 5 ಪಟ್ಟು ಆಯ್ತಾ, ಇದನ್ನು 5 ಪಟ್ಟು ಮಾಡ್ಬೇಕು, 5 ಮೂರ್ಲೆ 15. ಈಗ ಜಾಯಿನಿಂಗ್ ಪಾಯಿಂಟ್ ಸೈಜ್ ಸೇಮ್ ಆಯ್ತು ನೋಡಿ, 10 10 ಸೇಮ್ ಆಯ್ತಲ್ಲ. ನಾವು ವಿ ಆರ್ ಇನ್ ಅ ಬೆಟರ್ ಪೊಸಿಷನ್ ಟು ಜಾಯಿನ್ ದೀಸ್ ಟು ರೇಷಿಯೋಸ್. ಈಗ ನೀವು ಜಾಯಿನ್ ಮಾಡ್ಬೋದು. ಹಾಗೆ ಎ ಅಂದ್ರೆ 8, ಬಿ ಅಂದ್ರೆ 10, ಸಿ ಅಂದ್ರೆ 15, 8 10 15. ಈ ರೀತಿಯಾಗಿ ನಾವು ಜಾಯಿನ್ ಮಾಡೋದನ್ನ ಕಲಿಬೇಕು ಸ್ನೇಹಿತರೆ. ಎ ಬಿ ಸಿ ಎಲ್ಲ ಜಾಯಿನ್ ಆಯ್ತು ನೋಡಿ. ಇದರ ಅರ್ಥ ಏನು ಅಂದ್ರೆ, ಎಗೆ ನೀವು 8 ರೂಪಾಯಿ ಕೊಟ್ರೆ ಬಿಗೆ 10 ರೂಪಾಯಿ ಕೊಡ್ಲೇಬೇಕು, ಸಿಗೆ ಕಂಪಲ್ಸರಿ 15 ರೂಪಾಯಿ ಕೊಡ್ಲೇಬೇಕು. ದಟ್ ಇಸ್ ದ ಮೀನಿಂಗ್. ಒಂದು ಸ್ವತಂತ್ರ ಮಿಕ್ಕಿದೆಲ್ಲ ಅವಲಂಬನೆ. ಈಗ ನಾನು ಕೇಳ್ತಾರೋ ಪ್ರಶ್ನೆಗೆ ಬರೋಣ ಸ್ನೇಹಿತರೆ. ಎ ಬಿ ಮತ್ತು ಸಿ ನಡುವೆ ಇರುವ ಒಟ್ಟು ಹಣವು ಟೋಟಲ್ ಅಮೌಂಟ್ ಕೇಳಿದ್ದಾನೆ. ಈಗ ಇಲ್ಲೇ ನಾವು ಟೋಟಲ್ ಅಮೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಸ್ನೇಹಿತರೆ. 10 18 18 15 33 ರೂಪಾಯಿ ಆಗುತ್ತೆ. ಎಲ್ರಿಗೂ ಸೇರಿ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಸ್ನೇಹಿತರೆ? 33 ರೂಪಾಯಿ ಆಗುತ್ತೆ. ಇದರ್ಥ ಆಯ್ತಾ? ಈಗ ನೋಡಿ ಸ್ನೇಹಿತರೆ, ಎನ ಬಳಿ 8 ರೂಪಾಯಿ ಇದ್ದಾಗ, ಎನ ಬಳಿ 8 ರೂಪಾಯಿ ಇದೆ ಅಂತ ಅಂದ್ಕೊಂಡ್ರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತದೆ? 33 ಆಗುತ್ತದೆ. ಆದ್ರೆ ಎನ ಬಳಿ ಬರೀ 8 ರೂಪಾಯಿ ಇಲ್ಲ, 800 ರೂಪಾಯಿ ಇದೆ. ಕೊಟ್ಟಿದೆ ನೋಡಿ ಕ್ಲೀನ್ ಆಗಿ. ಎನ ಬಳಿ ಬರೀ 8 ರೂಪಾಯಿ 800 ಇದೆ. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟಿರ್ಲೇಬೇಕು? ಬಲಗಡೆ ಯಾವಾಗಲೂ ಕ್ವಶನ್ ಮಾರ್ಕ್ ಫಸ್ಟ್ ಇರೋದು, ಯಾವಾಗಲೂ ಕೆಳಗಡೆ 800 ಮತ್ತೆ 33 ಮೇಲೆ 8 ಒಂದ್ಲೆ. ದ ಆನ್ಸರ್ ಈಸ್ 33 100. 3300 rupees is the final answer. So third option is the correct answer. ಮೂರನೇ ಆಪ್ಷನ್ ಸರಿಯಾದ ಉತ್ತರ. 3300 ರೂಪಾಯಿ ಇದೆ. ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. 3300 ರೂಪಾಯಿ. ಇಲ್ಲಿ ಹೌ ಟು ಅವಾಯ್ಡ್ ದಿಸ್ ಕ್ಯಾಲ್ಕುಲೇಷನ್. ಈಗ ಎಲ್ಲ ಕ್ಯಾಲ್ಕುಲೇಷನ್ ಹೇಗೆ ಅವಾಯ್ಡ್ ಮಾಡಕ್ ಮಾಡಿ. ಎ 8 ಇಲ್ಲ 800 ಇದಾನೆ, ಅದರ ಅರ್ಥ 100 ಪಟ್ಟು 100 ಟೈಮ್ಸ್. ಇದು 100 ಟೈಮ್ಸ್ ಅಂದ್ರೆ ಟೋಟಲ್ ಅಮೌಂಟ್ ಕೂಡ 100 ಟೈಮ್ಸ್ ಆಗಿಬಿಡುತ್ತೆ ಅಷ್ಟೇ. 33 ಇರೋದು 3300. ದಟ್ ಇಸ್ ದ ಫೈನಲ್ ಆನ್ಸರ್. ಇದರ ಅರ್ಥ ಏನು ಅಂದ್ರೆ, ದಿಸ್ ಈಸ್ ಎ ಸಿಂಪಲ್ ಪ್ರಾಬ್ಲಮ್ ಆನ್ ಜಾಯಿನಿಂಗ್ ಆಫ್ ರೇಷಿಯೋಸ್. ಒನ್ಸ್ ಯು ಜಾಯಿನ್ ದ ರೇಷಿಯೋಸ್ ಕರೆಕ್ಟ್ಲಿ, within no time we will get the final answer. Okay, so joining of ratios ಮೇಲೆ ಇರೋದು ಕ್ಲೀನ್ ಆಗಿ ಅಷ್ಟೇ. ಇಲ್ಲಿಗೆ ಯಾವ್ದು ಮುಗೀತು? 5th ಪ್ರಾಬ್ಲಮ್ ಆಯ್ತು. ಈಗ 6th ಪ್ರಾಬ್ಲಮ್ ನೋಡೋಣ ಸ್ನೇಹಿತರೆ. 6ನೇ ಪ್ರಶ್ನೆ. 6 ಇಂದ 10 ಇವೆಲ್ಲ ಏನಿವು? ಈ ಒಂದು ಚಾರ್ಟ್ ಮೇಲೆ ಇದೆ ನೋಡಿ. ಈ ಕೆಳಕಂಡ ದತ್ತಾಂಶಗಳನ್ನಾಧರಿಸಿ ಪ್ರಶ್ನೆ 6 ಇಂದ 10 ಉತ್ತರಿಸಿ. 6 7 8 9 10 5 ಪ್ರಶ್ನೆಗಳು ಬರೀ ಈ ಚಾರ್ಟ್ ಮೇಲೆ ಕೊಟ್ಟಿದ್ದಾನೆ ಸ್ನೇಹಿತರೆ. ಸೊ ಕೆಸೆಟ್ ಮತ್ತು ಈ ನೆಟ್ ಎಕ್ಸಾಮ್ಸ್ಗಳಲ್ಲಿ, UGC ನೆಟ್ ಎಕ್ಸಾಮ್ಗಳಲ್ಲಿ ದಿಸ್ ಇಸ್ ಕಾಮನ್. ಅದರ ಅರ್ಥ ಈ ಟೇಬಲ್ ಆದ್ರೂ ಕೊಡ್ತಾನೆ, ಇಲ್ಲಾಂದ್ರೆ ಗ್ರಾಫ್ಸ್ ಕೊಡ್ತಾನೆ. ಅದರ ಮೇಲೆ 4-5 ಕ್ವಶನ್ಸ್ಗಳು ಪ್ರತಿ ವರ್ಷ ಕೇಳ್ತಾನೆ. ಹಾಗಾಗಿ UGC ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಬರೆಯೋರು ಈ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ನೋಡಿ, ಸ್ತನ ಕ್ಯಾನ್ಸರ್ ಕಾಯಿಲೆ ಪತ್ತೆ ಹಚ್ಚುವ ಹಂತದು ಮತ್ತೆ ಅಮೆರಿಕದಲ್ಲಿ ಹರಡಿರುವುದು, ಭಾರತದಲ್ಲಿ ಹರಡಿರುವುದು ಅಂತ ಕೊಟ್ಟಿದ್ದಾನೆ. ಮತ್ತೇನು ಕೊಟ್ಟಿದ್ದಾನೆ? 2012ರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಕಾಯಿಲೆಯಿಂದ ಬ್ರಾಕೆಟ್ನಲ್ಲಿ ಮೆಲೋನೋಮಾ ಹೊರತುಪಡಿಸಿ ಬಳಲುತ್ತಿರುವ ಒಟ್ಟು ಮಹಿಳೆಯರ ಸಂಖ್ಯೆ 5,37,452 ಕೊಟ್ಟಿದ್ದಾನೆ. ಈಗ ಪ್ರಶ್ನೆಗಳಿಗೆ ಹೋಗೋಣ ಡೈರೆಕ್ಟ್ ಆಗಿ ಸ್ನೇಹಿತರೆ. 6ನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಹಂತ 3 ಮತ್ತು 4 ಅದರ ಮೇಲೆ ಇರೋದು. 6ನೇ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ? ಹಂತ ಭಾರತದಲ್ಲಿ, ಇಂಡಿಯಾದಲ್ಲಿ ಹಂತ 3 ಮತ್ತು 4 ಇದ್ರ ಮೇಲೆ ಪ್ರಶ್ನೆ ಇರೋದು. ಸರಿನಾ? ಭಾರತದಲ್ಲಿ ಹಂತ 3 ಮತ್ತು 4ರ ಸ್ತನ ಕ್ಯಾನ್ಸರ್ನಿಂದ ಬಳಲುತ್ತಿರುವವರು ಶೇಕಡಾ ಎಷ್ಟು ಅಂತ ಕೇಳಿದ್ದಾನೆ. ಈಗ ಚಾರ್ಟಿಗೆ ಹೋಗೋಣ ಸ್ನೇಹಿತರೆ. ಹಂತ 3 ಇಲ್ಲಿದೆ, 4 ಇಲ್ಲಿದೆ. 3 4 ಕೆಳಗಡೆ 3 4. ಇನ್ನು ಇಂಡಿಯಾಗೆ ಬಂದ್ರೆ 52 24, 52% 24%. ಸರಿನಾ? ಕೇಳಿರೋದು ಏನು? ಬಳಲುತ್ತಿರುವವರು ಶೇಕಡಾವಾರು ಎಷ್ಟು, ಎಲ್ಲ ಸೇರಿ ಎಷ್ಟು ಅಂತ ಕೇಳಿದಾನೆ. ಇವೆರಡು ಸೇರಿದ್ರೆ ಎಷ್ಟಾಗುತ್ತೆ? 76 ಆಗುತ್ತೆ. ದಟ್ ಇಸ್ ದ ಫೈನಲ್ ಆನ್ಸರ್. ಸೊ ವಿದಿನ್ ನೋ ಟೈಮ್ ವಿ ಕ್ಯಾನ್ ಮಾರ್ಕ್ ದ ಸೆಕೆಂಡ್ ಆಪ್ಷನ್. 76% ಇಸ್ ದ ಕರೆಕ್ಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದೆ. ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋಣ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, ನೆಕ್ಸ್ಟ್ ಕ್ವಶನ್ ನಂಬರ್ 7. 7ನೇ ಪ್ರಶ್ನೆ ಕೂಡ ಅದೇ ಟೇಬಲ್ ಮೇಲೆ ಇರೋ ಪ್ರಶ್ನೆ.
ಅಮೆರಿಕಾದಲ್ಲಿನ ಎಲ್ಲಿಗೆ ಹೋದ, ಅಮೆರಿಕಾದಲ್ಲಿನ ಹಂತ 3 ಮತ್ತು 4ರ ಕಾಯಿಲೆಗೆ ಹೋಲಿಸಿದರೆ 3 ಮತ್ತು 4 ಹೋಲಿಸಿದರೆ ಹಂತ 012 ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ? 012 ಸಪರೇಟ್, 3-4 ಸಪರೇಟ್. ಕೇಳ್ತಾರದು ಅವುಗಳ ಮಧ್ಯೆ ಇರೋ ಅನುಪಾತ, ಸರಿನಾ? ಸೊ USA ಹೋಗೋಣ. ಅಮೆರಿಕ 3 ಮತ್ತು 4, 3 ಮತ್ತು 4 ಅಂದ್ರೆ ಏನು? 6 ಮತ್ತು 4 ಅಂತ ಅಂದ್ರೆ ಅರ್ಥ. ಟೋಟಲ್ 10 ಆಯ್ತಾ? ಇನ್ನು ಈ ಸೈಡ್ ಬರೋಣ. ಅಮೆರಿಕದಲ್ಲಿ 012 ನೋಡೋಣ. 16, 40, 34 ಇದೆ ನೋಡಿ. 16, 40, 34 ಎಲ್ಲ ಸೇರಿ ಎಷ್ಟಾಗುತ್ತೆ? 40, 56, 60, 90 ಆಗುತ್ತಾ? 16, 56, 60, 90. ನೀವು ಕೂಡ್ಸೋದ್ರಲ್ಲಿ ವೀಕ್ ಇದ್ರೆ, ಇಫ್ ಯು ಆರ್ ವೀಕ್ ಇನ್ ಎಡಿಷನ್, ಸಂಕಲನದಲ್ಲಿ ನೀವು ವೀಕ್ ಇದ್ರೆ ಏನ್ ಮಾಡಬೇಕು? ಇವು ಎರಡನ್ನು ಕೂಡಿಸಿ ಸಾಕು. ಇದು 10 ಆದ್ರೆ ಇದು ಉಳಿದು 90 ಆಗ್ಲೇಬೇಕು. ಯಾಕಂದ್ರೆ ಎಲ್ಲ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಇರೋದು. ಪರ್ಸೆಂಟೇಜ್ ಅಂದ್ರೆ ಏನು? ಟೋಟಲ್ 100 ಇರುತ್ತೆ ಯಾವಾಗಲೂ. ಇದು 10 ಆದ್ರೆ 90 ಆಗ್ಲೇಬೇಕು. ಕ್ಯಾನ್ಸಲ್ ಮಾಡಿ. ದಟ್ ಈಸ್ ದ ಫೈನಲ್ ಆನ್ಸರ್. 1:9. 1:9 ಇದೆಯಾ? 1:9. ಫಸ್ಟ್ ಆಪ್ಷನ್ ಇದೆ ನೋಡಿ. ದ ವೆರಿ ಫಸ್ಟ್ ಆಪ್ಷನ್ 1:9 is the correct answer. Moving on to the 8th question on this. 8ನೇ ಪ್ರಶ್ನೆ ಸ್ನೇಹಿತರೆ, 8ನೇ ಪ್ರಶ್ನೆ ನೋಡೋಣ. 2012ರಲ್ಲಿ ಭಾರತದಲ್ಲಿ 2012 ಇರಬೇಕು, ಇಂಡಿಯಾ ಇರಬೇಕು, ಸರಿನಾ? ಭಾರತದಲ್ಲಿ 27% ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ, ಅಂದ್ರೆ 27% ಮಹಿಳೆಯರಲ್ಲಿ ಸ್ತನ ಕ್ಯಾನ್ಸರ್ ಕಂಡು ಬಂದಲ್ಲಿ ಒಟ್ಟು ಎಷ್ಟು ಮಹಿಳೆಯರು ಸ್ತನ ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾರೆ? ಹತ್ತಿರದ ಸಂಖ್ಯೆ ಅಂತ ಕೇಳಿದೆ. ಹತ್ತಿರದ ಸಂಖ್ಯೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಂತ. ಈಗ ಇಲ್ಲಿ ಕೊಟ್ಟಿದ್ದ ನೋಡಿ ಸ್ನೇಹಿತರೆ, 2012ರಲ್ಲಿ ಭಾರತದಲ್ಲಿ ಕ್ಯಾನ್ಸರ್ ಇರೋರು ಎಷ್ಟು ಜನ ಇದ್ದಾರೆ? 50 ಅಲ್ಲ, ಅದು 5 ಲಕ್ಷ. ಅದು 5,37,452 ಜನ ಇದ್ದಾರೆ ಮಹಿಳೆಯರು. ಇಷ್ಟು ಜನರಿಗೆ ಕ್ಯಾನ್ಸರ್ ಕಾಯಿಲೆ ಬಂದಿರೋದು. ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿರೋ ಮಹಿಳೆಯರು ಇವರೆಲ್ಲ 2012ರಲ್ಲಿ. ನಾವು ಬೇಕಾಗಿರೋದು 27%. 27 ಪರ್ ಅಂದ್ರೆ ಲೈನ್, ಸೆಂಟ್ ಅಂದ್ರೆ ಸೆಂಚುರಿ, ಆಫ್ ಅಂದ್ರೆ ಇಂಟು 5,37,452. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತದೆ? ಇವೆರಡು ಮಲ್ಟಿಪ್ಲೈ ಮಾಡಿ 1,45,112 04 ಬರುತ್ತೆ. 04 ಬರುತ್ತೆ. ಕೆಳಗಡೆ 100 ಇದೆ. 2 0 ನಂತರ 1, 2 0 ನಂತರ ಪಾಯಿಂಟ್ ಅಂದ್ರೆ 145,112.04. 0.04 ಬಿಟ್ಟು ಬಿಡೋಣ. ಸೊ ಅಪ್ರಾಕ್ಸಿಮೇಟ್ ಆನ್ಸರ್ ವುಡ್ ಬಿ 145,112. ದಿಸ್ ಈಸ್ ಅ ಸಿಂಪಲ್ ಪ್ರಾಬ್ಲಮ್ ಆನ್ ಮಲ್ಟಿಪ್ಲಿಕೇಶನ್. ಮುಂಚೆ ಒಂದು ಕ್ವಶನ್ ಏನಿತ್ತು? ಕೂಡ್ಸೋರ್ ಮೇಲಿತ್ತು. ಇದು ಮಲ್ಟಿಪ್ಲಿಕೇಶನ್. ಇವೆರಡು, ಈ ನಂಬರ್ ಮತ್ತು 27 ಎರಡು ನಂಬರ್ಗಳನ್ನ ಕರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡಕ್ ಬಂದ್ಬಿಟ್ರೆ ಸಾಕು. ವಿ ವಿಲ್ ಗೆಟ್ ದ ಫೈನಲ್ ಆನ್ಸರ್. ಸೊ ಕರೆಕ್ಟ್ ಆನ್ಸರ್ 145,112 ಎಲ್ಲಿದೆ ನೋಡಿ. ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 9ನೇ ಪ್ರಶ್ನೆ. 2012ರಲ್ಲಿ ಭಾರತದಲ್ಲಿ ಹಂತ 1ರ ಸ್ತನ ಕ್ಯಾನ್ಸರ್ ರೋಗಿಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. 2012 ಭಾರತದಲ್ಲಿ ಹಂತ 1 2012 ಸರಿ ಆಯ್ತಾ? ಸೊ ನೋಡಿ, 2000 ಭಾರತದಲ್ಲಿ ಮೊದಲನೇ ಹಂತ ಎಷ್ಟಿದೆ? 1% ಇದೆ. ಬರೀ 1% ಇದೆ. 145,112 ಇದ್ರ ಈ 1% ತಗೊಳ್ಳಿದ್ರಲ್ಲಿ 1% ಅಂದ್ರೆ ಏನು ಸ್ನೇಹಿತರೆ? 10%. ಇದು ಮುಂಚೆ ಮಾಡಿರೋದು. ಇದೆಲ್ಲಿ ಬಂತು ಅಂದ್ರೆ ಮುಂಚೆ ಮಾಡಿದ್ರು, ಜಸ್ಟ್ ಮಾಡಿದ್ವಿ. ಇಲ್ಲೇ ಇದೆ ನೋಡಿ, ಸೆಕೆಂಡ್ ಆಪ್ಷನ್ 145,112. ಇದರಲ್ಲಿ 10% ಬೇಕು ಅಂದ್ರೆ ಸ್ನೇಹಿತರೆ ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಅದರ ಅರ್ಥ ಏನು? 145 ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಚುಕ್ಕಿ ಕೊಡ್ರೆ 10%. 1% ಅಂದ್ರೆ ಬಲಗಡೆಯಿಂದ 2 ಸ್ಥಾನ ಬಿಟ್ಟು ಚುಕ್ಕಿ ಕೊಡಿ, ಅದರ ಅರ್ಥ. ಸೊ 0.12 ಅದನ್ನ ಮರೆತು ಬಿಡೋಣ. 1451 ದಟ್ ಇಸ್ ದ ಕರೆಕ್ಟ್ ಆನ್ಸರ್. ಇದೆಯಾ? ಫಸ್ಟ್ ಆಪ್ಷನ್ ಇದೆ ನೋಡಿ, 1451. ಸೊ ಪರ್ಸೆಂಟೇಜ್ಗಳನ್ನ ಕಂಡುಹಿಡಲಿಕ್ಕೆ ಟ್ರಿಕ್ ಏನು ಅಂದ್ರೆ ಸ್ನೇಹಿತರೆ,
ಬಲಗಡೆಯಿಂದ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 10% ಸಿಗುತ್ತದೆ. ಬಲಗಡೆಯಿಂದ 2 ಸ್ಥಾನ ಬಿಟ್ಟು ನೀವು ಪಾಯಿಂಟ್ ಕೊಟ್ರೆ 1% ಸಿಗುತ್ತದೆ. ದಿಸ್ ಈಸ್ ದ ಟ್ರಿಕ್ ಟು ಫೈಂಡ್ ಔಟ್ ಪರ್ಸೆಂಟೇಜಸ್. 9 ಕ್ಲಿಯರ್ ಆಯ್ತಾ? ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. 10 ಕೊನೆಯ ಪ್ರಶ್ನೆ. ಈ ಒಂದು ಚಾರ್ಟ್ ಮೇಲೆ ಇರೋ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 10th one ಭಾರತದಲ್ಲಿ, ಇಂಡಿಯಾದಲ್ಲಿ. ಅದರ್ಥ ವಿ ವಿಲ್ ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಇಂಡಿಯಾ ಕಾಲಮ್. 2 ಕಾಲಮ್ಸ್ ಇದೆಯಲ್ಲ, ಒಂದು ಅಮೆರಿಕ ಒಂದು ಇಂಡಿಯಾ. ಸೊ ಇಂಡಿಯಾ ಕಾಲಮ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. 3 ಮತ್ತು 4 ಕಾಯಿಲೆ ಇರುವವರಿಗೆ ಹೋಲಿಸಿದರೆ 3 ಮತ್ತು 4 ಕಾಯಿಲೆ ಇರುವವರಿಗೆ ಹೋಲಿಸಬೇಕು. ಹೋಲಿಸಿದಾಗ 0, 1 ಮತ್ತು 2ನೇ ಕಾಯಿಲೆಯವರು ಯಾವ ಅನುಪಾತದಲ್ಲಿದ್ದಾರೆ ಅಂತ ಕೇಳಿದಾನೆ. ಯಾವ ಅನುಪಾತದಲ್ಲಿದ್ದಾರೆ ಅಂತ ಕೇಳಿದಾನೆ. ಆಪ್ಷನ್ಸ್ ಯಾವ ತರ ಕೊಟ್ಟಿರೋದು? 0.35. ನೀವು ಅದನ್ನ ತಪ್ಪಾಗಿ ಓದಬಾರ್ದು. ಸ್ವಲ್ಪ ಜನ ಈ ತರ ತಪ್ಪಾಗಿ ಓದ್ತಾರೆ. ದಿಸ್ ಈಸ್ ರಾಂಗ್, ದಿಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್. ಇವೆರಡು ಬೇರೆ ಬೇರೆ. ಅವನು 0.35 ಕೊಟ್ಟಿರೋದು. ಸ್ವಲ್ಪ ಜನ ಏನ್ ಮಾಡಿಬಿಡ್ತಾರೆ ಅಂದ್ರೆ ಇದು ಕ್ವಶನ್ ರಾಂಗ್ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಇಲ್ಲಿ ಅನುಪಾತ ಸೈನೇ ಇಲ್ಲ, ಬಟ್ ಅಲ್ಲಿ ನೋಡಿದ್ರೆ ವರ್ಡ್ ಯೂಸ್ಡ್ ಈಸ್ ಅನುಪಾತ. ಓಕೆ, ಸೊ ರೇಷಿಯೋ ಅಂದಾಗ ಅಲ್ಲಿ ಅನುಪಾತ ಸೈನ್ ಇರಲೇಬೇಕಂತ ಏನು ರೂಲ್ ಇಲ್ಲ. ಓಕೆ, ಇಲ್ಲಿ ನೋಡಿ, ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. 1/2 ಇದೆಯಲ್ಲ, 1/2 ಅನ್ನ ನಾವೇನಂತ ಬರೀಬಹುದು? 1/2 ಅನ್ನ ನಾವೇನಂತ ಬರೀಬಹುದು ಅಂದ್ರೆ 1:2 ಅಂತ ಬರೀಬಹುದು. ದಿಸ್ ಇಸ್ ಒನ್ ಥಿಂಗ್. ಇನ್ನು 1/2 ಅನ್ನ 50% ಬರೀಬಹುದು. 1/2 ಅರ್ಧ, 50%. 50 ಪರ್ ಅಂದ್ರೆ ಲೈನ್, ಸೆಂಟರ್ ಸೆಂಚುರಿ. 0 ಕೈ ಬಿಡೋಣ ಬೇಕಂದ್ರೆ. 1 ನಂತರ 1 ಇದೆ, 1 ಸ್ಥಾನ ನಂತರ ಪಾಯಿಂಟ್. ಅದರರ್ಥ 0.5. ಅದರ ಅರ್ಥ ಏನು ಅಂದ್ರೆ 1/2 ಅಂದ್ರೆ ಒಂದೇ, 1:2 ಅಂದ್ರೆ ಒಂದೇ, 0.5 ಅಂದ್ರೆ ಒಂದೇ. ಸೊ ನಾವು 0:5 ಬರಿಬೇಕಂತ ಆಯ್ತಾ? 0:5 ಇಸ್ ಡಿಫ್ರೆಂಟ್, 0.5 ಇಸ್ ಡಿಫ್ರೆಂಟ್. ಸೊ ಇದೇ ಇಲ್ಲಿ ಲಾಜಿಕ್ ಇರೋದು. ಈಗ ನೋಡಿ ಸ್ನೇಹಿತರೆ, 0, 1, 2 ಒನ್ ಸೈಡ್, 3 ಮತ್ತು 4 ಒನ್ ಸೈಡ್. 0, 1, 2 ಒನ್ ಸೈಡ್ ಮಾಡೋಣ. ಇಂಡಿಯಾದಲ್ಲಿ 0, 1, 2 ಒನ್ ಸೈಡ್ ಮಾಡ್ತೀವಿ ನೋಡಿ. 0, 1, 2 ಒನ್ ಸೈಡ್ ಮಾಡಿಬಿಟ್ರೆ 24 ಆಗುತ್ತೆ ಸ್ನೇಹಿತರೆ. 0, 1, 2. ಇನ್ನು 3, 4 ಒನ್ ಸೈಡ್, 52, 24 ಎಷ್ಟಾಗುತ್ತೆ? 52, 24, 76 ಆಗುತ್ತೆ. ಅದು ಅರ್ಥ ಇಲ್ಲ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದೆ? 24 ಆದ್ರೆ ಉಳಿದಿದೆ 76 ಬರೀಬೇಕಷ್ಟೇ. ಟೋಟಲ್ 100 ಯಾವಾಗಲೂ ಪರ್ಸೆಂಟೇಜಸ್ ಆರ್ ಆಲ್ವೇಸ್ ಟೋಟಲ್ ಇಸ್ 100%. 24 ಬಿಟ್ಬಿಟ್ರೆ ಉಳಿದಿದೆ 76 ಇಲ್ಲಿ ಬರ್ಲೇಬೇಕಲ್ಲ. ಕೇಳ್ತಾ ಇರೋದು ರೇಷಿಯೋ ಬಿಟ್ವೀನ್ ದೀಸ್ ಟು. 24 ಯಾವ್ದಂತ ಕ್ಯಾನ್ಸಲ್ ಮಾಡೋಣ? 4 ಅಂತ ಕ್ಯಾನ್ಸಲ್ ಮಾಡೋಣ. 4 6 4 1 4, 3 ಉಳಿತು, 36, 4 9. ಅದರ ಅರ್ಥ ನಾವೆಲ್ಲಿಗೆ ಬಂದ್ವಿ ಈಗ? 6:19 ಬಂದಿವಿ. 6:19 ಈ ತರ ಬರೀಬಹುದಾ ಸ್ನೇಹಿತರೆ? ಅದರ ಅರ್ಥ 6 ಯಾವ್ದಂತ ಡಿವೈಡ್ ಮಾಡೋಣ? ಡಿವೈಡ್ ಮಾಡಿ 19ರಿಂದ ಅಂತ. 19 0 ಆಗಿಬಿಡುತ್ತೆ ಸ್ನೇಹಿತರೆ. 6 ಉಳಿಬಿಡುತ್ತೆ. ಪಾಯಿಂಟ್ ಕೊಟ್ರೆ 60. 19 3 57, 3 ಉಳಿತು ಸ್ನೇಹಿತರೆ. ಮತ್ತೆ 30 ಆಯ್ತು. 19 1 19. ಸೊ ಫೈನಲ್ ಆನ್ಸರ್ ಈಸ್ 0.31. ಆಪ್ಷನ್ಸ್ ಅಲ್ಲಿ ಇದೆ ನೋಡಿ ಸ್ನೇಹಿತರೆ. ಥರ್ಡ್ ಆಪ್ಷನ್ ಇದೆ, ದಟ್ ಇಸ್ ದ ಕರೆಕ್ಟ್ ಆನ್ಸರ್. 0.31 is the final answer. This is about 10th problem. Moving on to 33rd problem. 33ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. 33ನೇ ಪ್ರಶ್ನೆ. 33ನೇ ಪ್ರಶ್ನೆ ಇದು ಇರೋದು ಲಾಜಿಕಲ್ ರೀಸನಿಂಗ್. The name of the topic is logical reasoning. Aristotle ಕಂಡುಹಿಡಿದಾನೆ. Okay, Aristotle is a great personality who has worked in more than one field. ಒಂದೇ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದೇ ಒಂದು ದೊಡ್ಡ ಕೆಲಸ. ಒಂದು ಲೈಫ್ ಟೈಮ್ ಅಲ್ಲಿ ಒಂದರಲ್ಲಿ ಮಾತ್ರ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಬಟ್ ಹಿ ಈಸ್ ಅ ಯುನಿಕ್ ಪರ್ಸನಾಲಿಟಿ. ಓಕೆ, ಸೊ ಅವನು ಕಂಡುಹಿಡಿದಿರೋದು ಲಾಜಿಕಲ್ ರೀಸನಿಂಗ್ ಅಲ್ಲಿ. ಓಕೆ, ಕೆಲವೊಂದಿಷ್ಟು ಹಿ ಹ್ಯಾಸ್ ಗಿವನ್ ಸಮ್ ರೂಲ್ಸ್. ಆ ರೂಲ್ಸ್ ಅನ್ನು ಫಾಲೋ ಮಾಡಿದೆ ಆದ್ರೆ ಇಂಥ ಪ್ರಾಬ್ಲಮ್ಸ್ ಅನ್ನು ನಾವು ತುಂಬಾ ಫಾಸ್ಟ್ ಆಗಿ ಮಾಡಬಹುದು. ಈಗ ನೋಡಿ ಸ್ನೇಹಿತರೆ, ಎಲ್ಲಾ ದೇಶಗಳು ಖಂಡಗಳಾಗಿವೆ. ಇಂಗ್ಲಿಷ್ ಅಲ್ಲಿ ಬರೀತೀವಿ ನೋಡಿ, ಎಲ್ಲಾ ದೇಶಗಳು ಖಂಡಗಳಾಗಿವೆ ಅಂದ್ರೆ ಏನ್ ಬರೀತೀರಾ? ಆಲ್ ಕಂಟ್ರೀಸ್
ಆರ್ ಕಾಂಟಿನೆಂಟ್ಸ್, ಖಂಡಗಳು. ಕೆಲವು ದೇಶಗಳು ಸಾಗರಗಳಾಗಿವೆ. ಸಮ್ ಕಂಟ್ರೀಸ್ ಆರ್ ಓಷಿಯನ್ಸ್. ಸರಿನಾ? ಎರಡೇ ತಗೊಳ್ಳೋಣ ಈಗ ಸದ್ಯಕ್ಕೆ. ಓಕೆ, ಸೊ ಅರಿಸ್ಟಾಟಲ್ ಅವ್ನು ಕೊಟ್ಟಿರೋ ರೂಲ್ಸ್ಗಳ ಪ್ರಕಾರ ಇದು ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಕಂಟ್ರೀಸ್ ಸೇಮ್ ಇದೆಯಲ್ಲ, ಸೇಮ್ ಇರೋದನ್ನ ಬಿಟ್ಬಿಡ್ಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಸೇಮ್ ಇರೋ ಕಾಮನ್ ವರ್ಡ್ ಏನಿರುತ್ತಲ್ಲ ಅದನ್ನ ಬಿಟ್ಬಿಡ್ಬೇಕು. ದಟ್ ಇಸ್ ಒನ್ ಥಿಂಗ್. ಎರಡನೇ ವಿಚಾರ, ಆಲ್ ಮತ್ತು ಸಮ್ ಇದ್ದಾಗ, ಅಂದ್ರೆ ಎಲ್ಲಾ ಮತ್ತು ಕೆಲವು ಇದ್ದಾಗ ಕೆಲವುದಿಂದನೇ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಸಮ್ದಿಂದನೇ ಸ್ಟಾರ್ಟ್ ಮಾಡ್ಬೇಕು. ಇದು ಅವ್ನು ಹೇಳ್ಕೊಟ್ಟಿರೋ ರೂಲ್ ಅಷ್ಟೇ. ಈಗ ಸಮ್ ಅಂತ ವರ್ಡ್ ಯೂಸ್ ಮಾಡಿದೀವಿ, ಇಲ್ಲಿ ಇವೆರಡನ್ನು ಯೂಸ್ ಮಾಡಿ ಬರಿಬೇಕು. ಅದರರ್ಥ ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್ ಅಂತ ಬರೀಬಹುದು. ಅಂದ್ರೆ ಕೆಲವು ಸಾಗರಗಳು ಖಂಡಗಳಾಗಿವೆ. ಉಲ್ಟಾನು ಬರೀಬಹುದು. ಉಲ್ಟಾ ಬರೆಯೋಣ. ಉಲ್ಟಾ ಅಂದ್ರೆ ಏನು? ಅದನ್ನೇ ಉಲ್ಟಾ ಬರೀಬೇಕು. ಸಮ್ ಕಾಂಟಿನೆಂಟ್ಸ್ ಆರ್ ಓಷಿಯನ್ಸ್. ಸಮ್ ಕಾಂಟಿನೆಂಟ್ಸ್ ಆರ್ ಓಷಿಯನ್ಸ್. ಇದೇ ರಿವರ್ಸ್. ಆ ರಿವರ್ಸ್ಗೆ ಅವನು ಅರಿಸ್ಟಾಟಲ್ ಕೊಟ್ಟಿರೋ ವರ್ಡ್ ಏನಂದ್ರೆ ಕಾನ್ವರ್ಸ್. ಕಾನ್ವರ್ಸ್ ಮೀನ್ಸ್ ರಿವರ್ಸ್, ಉಲ್ಟಾ ಬರೀಬೇಕು. ಸಮ್ ಓಷಿಯನ್ಸ್ ಆರ್ ಕಾಂಟಿನೆಂಟ್ಸ್, ಸಮ್ ಕಾಂಟಿನೆಂಟ್ಸ್ ಆರ್ ಓಷನ್ಸ್. ಅಂದ್ರೆ ಕೆಲವು ಸಾಗರಗಳು ಖಂಡಗಳಾಗಿವೆ, ಕೆಲವು ಖಂಡಗಳು ಸಾಗರಗಳಾಗಿವೆ. ಇವು ಸರಿಯಾದ ಕನ್ಕ್ಲೂಷನ್ಸ್ ಅಂತ ಅರಿಸ್ಟಾಟಲ್ ಕಂಡುಹಿಡಿದರು. ಈಗ ಓದಿ, ಮಿಕ್ಕಿದೆಲ್ಲ ಓದೋ ಅವಶ್ಯಕತೆ ಬರಲ್ಲ. ಇದ್ರ ಮೇಲೆ ನಾವು ಕ್ಲಿಯರ್ ಮಾಡಿಬಿಡ್ಬೋದು. ಇಲ್ಲಿ ನೋಡಿ, ಕೆಲವು ಸಮುದ್ರಗಳು ದೇಶಗಳಾಗಿವೆ, ಅದಿದೆಯಾ? ಇಲ್ಲ. ಎಲ್ಲಾ ಸಾಗರಗಳು ಖಂಡಗಳಾಗಿವೆ, ಅದಿದೆಯಾ? ಇಲ್ಲ. ಕೆಲವು ಸಾಗರಗಳು ಖಂಡಗಳಾಗಿವೆ, ಇದಿದೆ ನೋಡಿ. ಕೆಲವು ಸಾಗರಗಳು ಖಂಡಗಳಾಗಿವೆ. ಸಮ್ ಓಷನ್ಸ್ ಆರ್ ಕಾಂಟಿನೆಂಟ್ಸ್ ಅಂದ್ರೆ ಏನು? ಕೆಲವು ಸಾಗರಗಳು ಖಂಡಗಳಾಗಿವೆ. ಹಾಗಾಗಿ ಸ್ಟ್ರೇಟ್ ಅವೇ ಮೂರನೇ ತೀರ್ಮಾನ ಸರಿಯಾದ ತೀರ್ಮಾನ. ಅವು ಎಲ್ಲ ನಾಲ್ಕು ಕೊಟ್ಟಿರೋದು ಹೇಳಿಕೆಗಳು, ಇವು ತೀರ್ಮಾನಗಳು. ಇವುಗಳಲ್ಲಿ ಯಾವುದು ಸರಿಯಾದ ತೀರ್ಮಾನ? ಮೂರನೇದ್ದು ಸರಿಯಾದ ತೀರ್ಮಾನ. ಕೆಲವು ಸಾಗರಗಳು ಖಂಡಗಳಾಗಿವೆ. ಇದು ಅರಿಸ್ಟಾಟಲ್ ಕೊಟ್ಟಿರೋ ರೂಲ್ಸ್ ಗಳ ಮೇಲೆ ಮಾಡಿದೆ. ಇದು ಬೇಡ ಅಂದ್ರೆ ಸಿಂಪಲ್ ಆಗಿ ಮಾಡಬಹುದು, ಬಟ್ ದಟ್ ಈಸ್ ಅನ್ಸೈಂಟಿಫಿಕ್ ಮೆಥಡ್. ಓಕೆ, ಅದು ಮಾಡಿ ತೋರಿಸ್ತೇನೆ. ಎಲ್ಲಾ ದೇಶಗಳು ಖಂಡಗಳಾಗಿವೆ. ಇವೆಲ್ಲ ದೇಶಗಳು, ಇವೆಲ್ಲ ಯಾವ್ದ್ರ ಒಳಗಡೆ ಬಂದ್ಬಿಡ್ತವೆ? ಖಂಡಗಳ ಒಳಗಡೆ ಬಂದ್ಬಿಡ್ತವೆ. ಈ ತರ ಬರೀಬೇಕು. ಒಳಗಡೆ ಇರೋದೆಲ್ಲ ದೇಶಗಳೆಲ್ಲವೂ ಯಾವ್ದ್ರ ಒಳಗಡೆ ಬರ್ತವೆ ಸ್ನೇಹಿತರೆ? ಖಂಡಗಳಾಗಿವೆ. ಸರಿ ಆಯ್ತಾ? ಕೆಲವು ದೇಶಗಳು ಸಾಗರಗಳಾಗಿವೆ ಅಂತ ಹೇಳ್ತೇವೆ. ಕೆಲವು ದೇಶಗಳು ಸಾಗರಗಳಾಗಿವೆ. ಈ ತರ ಇವೆಲ್ಲ ಏನು? ಸಾಗರಗಳು. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಬರುವು, ಈ ಏರಿಯಾದಲ್ಲಿ ಬರುವು ಸಾಗರಗಳನ್ನು ಹೌದು, ಅಷ್ಟೇ ಅಲ್ಲ ಖಂಡಗಳನ್ನು ಹೌದು. ಅದರರ್ಥ ಅದು ಥರ್ಡ್ ಸರಿಯಾಗಿ ಬಿಡುತ್ತೆ. ಕೆಲವು ಸಾಗರಗಳು ಖಂಡಗಳಾಗಿವೆ. ಇವೆಲ್ಲ ಸಾಗರಗಳು, ಇಲ್ಲಿ ಬರೋ ಸಾಗರಗಳು ಅವುಗಳು ಯಾವುದ್ರ ಒಳಗಡೆ ಕೂಡ ಇವೆ, ಖಂಡಗಳ ಒಳಗಡೆ ಕೂಡ ಇವೆ. ಹಾಗಾಗಿ ಕೆಲವು ಸಾಗರಗಳು ಖಂಡಗಳು. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಬಟ್ ಅಕಾರ್ಡಿಂಗ್ ಟು ಮೀ, ಅಕಾರ್ಡಿಂಗ್ ಟು ಅರಿಸ್ಟಾಟಲ್, ದಿಸ್ ಈಸ್ ಅನ್ಸೈಂಟಿಫಿಕ್ ಮೆಥಡ್. ಮುಂಚೆ ಹೇಳಿದ್ದೆ ಸೈಂಟಿಫಿಕ್ ಮೆಥಡ್. ಅದು ಆ ಟಾಪಿಕ್ ಕವರ್ ಮಾಡಲಿಕ್ಕೆ ಇಟ್ ವಿಲ್ ಟೇಕ್ ಅ ಮಿನಿಮಮ್ ಆಫ್ 1.5 hours ಟೈಮ್. ಸೊ ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋದಲ್ಲಿ ಆ ಟಾಪಿಕ್ ಅನ್ನು ಕೂಡ ಬೇಕು ಅಂದ್ರೆ ಕವರ್ ಮಾಡೋಣ ಸ್ನೇಹಿತರೆ. ನಿಮಗೆ ಆ ರೀತಿಯಾಗಿ ಯಾವ್ದಾದ್ರು ಪರ್ಟಿಕ್ಯುಲರ್ ಟಾಪಿಕ್ಸ್ಗಳು ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಿನ್ನೆ ಕಮೆಂಟ್ ಬಾಕ್ಸ್ ಅಲ್ಲಿ ಒಬ್ರು ಟೈಮ್ ಅಂಡ್ ವರ್ಕ್ ಮೇಲೆ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಸ್ನೇಹಿತರೆ. ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕ್ವಶನ್ ಜಾಸ್ತಿ ಇರೋದ್ರಿಂದ ಮುಂದಿನ ವಿಡಿಯೋದಲ್ಲಿ ನಾನು ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೀನಿ ಸ್ನೇಹಿತರೆ. ಇಂದು ಈ ಒಂದು ಕೆಸೆಟ್ ಎಕ್ಸಾಮ್ಸ್ ನಲ್ಲಿ ಬಂದಿರೋ ಕ್ವಶನ್ಸ್ಗಳು ಜಾಸ್ತಿ ಇರೋದ್ರಿಂದ ಆ ಪ್ರಾಬ್ಲಮ್ ಅನ್ನ ಈ ವಿಡಿಯೋದಲ್ಲಿ ಮಾಡಲ್ಲ ಸ್ನೇಹಿತರೆ. ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತಾ ಹೋಗ್ಬೋದು ನಿಮ್ಗೆ ಯಾವುದೇ ಡೌಟ್ ಇದ್ರು. ಸೊ ಈಗ ಮುಂದಿನ ಪ್ರಶ್ನೆ 34ನೇ ಪ್ರಶ್ನೆ. 34ನೇ ಪ್ರಶ್ನೆ ಯಾವ್ದ್ರ ಮೇಲೆ ಇದೆ? ಎನಾಲಜಿ. ಎನಾಲಜಿ ಅಂದ್ರೆ ಏನ್ ಸ್ನೇಹಿತರೆ? ಈ ತರ ಇದೆ ಅಂತ ತಿಳ್ಕೊಳ್ಳಿ.
ಇದಕ್ಕೆ ಏನ್ ಸಂಬಂಧ ಇದೆ ನೋಡ್ಬೇಕು, ಅದೇ ಸಂಬಂಧವನ್ನು ಇಲ್ಲಿ ಮುಂದುವರಿಸಬೇಕು. ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ಅನಾಲಜಿ. ಸೊ ಈಗ 6 ಹೋಗಿ 8 ಹೆಂಗ್ ಬಂತು, 2 ಜಾಸ್ತಿ ಆಯ್ತು ಅಂತ ಅನ್ಸುತ್ತಾ? ಇಲ್ಲೂ 2 ಜಾಸ್ತಿ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಅನಾಲಜಿ. ಆದ್ರೆ ಇಲ್ಲಿ ಒಂಚೂರು ಡಿಫ್ರೆಂಟ್ ಆಗಿದೆ ನೋಡಿ. ಮರ, ಸಸಿ, ಕೆಳಗೆ ಕೊಟ್ಟಿರುವ ಜೋಡಿ ಪದಗಳಿಂದ ಸಂಬಂಧವನ್ನು ಹೊಂದಿದ ಪದಗಳ ಜೋಡಿಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಮರ, ಸಸಿ, ಮರದಿಂದ ಸಸಿ ಬರುತ್ತಾ? ಓಕೆ, ಮರದಿಂದ ಸಸಿ ಬರುತ್ತದೆ. ಆ ಒಂದು ರಿಲೇಷನ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಇಲ್ಲಿ ನೋಡಿ, ಮರ, ಸಸಿ ಇದೆ, ಅದೇ ಇದನ್ನ ನಾವು ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಮರದಿಂದ ಸಸಿ, ಏನು ಸಸಿಯಿಂದ ಮರನು? ಸಸಿಯಿಂದ ಮರ. ಅರ್ಥ? ಇದು ಅಂದ್ರೆ ಮೇಲ್ಗಡೆಯಿಂದ ಕೆಳಗಡೆಯಿಂದ, ದೊಡ್ಡದಿಂದ ಚಿಕ್ಕದು ಬಂದಿದೆ. ಸೊ ಇಲ್ಲೂ ಅದೇ ತರ ಇರ್ಬೇಕು, ದೊಡ್ಡದಿಂದ ಚಿಕ್ಕದು ಬರುತ್ತೆ. ಆ ತರ ಯಾವ್ದು ನೋಡಿ. ಬಂಡೆ, ಪರ್ವತ, ರಾಂಗ್. ದೈತ್ಯ, ಕುಬ್ಜ, ಅದು ಕರೆಕ್ಟ್. ದೈತ್ಯ, ಕುಬ್ಜ. ಕುಬ್ಜ ಕಡಿಮೆ, ದೈತ್ಯ ದೊಡ್ಡದು. ಸೊ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ದೈತ್ಯ, ಕುಬ್ಜ. ಸೊ ಮರ, ಸಸಿ, ಮರ ದೊಡ್ಡದು, ಸಸಿ ಚಿಕ್ಕದು. ದೈತ್ಯ ದೊಡ್ಡದು, ಕುಬ್ಜ ಚಿಕ್ಕದು. ಗುಡಿಸಲು, ಮಹಲು ಒಂಥರ ಇವು ಅಪೋಸಿಟ್ ವರ್ಡ್ಸ್ ಗಳು ಇದ್ದಂಗಿದ್ದಾವೆ, ಹೌದಾ? ಬಂಡೆ, ಪರ್ವತ ಇದು ಫಸ್ಟಿಗೆ ಚಿಕ್ಕದಿದೆ, ನಮ್ಗೇನಾಗಬೇಕು? ಫಸ್ಟಿಗೆ ದೊಡ್ಡದಿರ್ಬೇಕು, ನಂತರ ಚಿಕ್ಕದಿರ್ಬೇಕು. ಸರಿನಾ? ಸೊ ದಿಸ್ ಇಸ್ ಅಬೌಟ್ ಪ್ರಾಬ್ಲಮ್ ನಂಬರ್ 34. ನೆಕ್ಸ್ಟ್, ಇಂಥ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಒಂಚೂರು GK ಜನರಲ್ ನಾಲೆಜ್ ಬೇಕು. ಮೋರ್ ದನ್ ಮೆಂಟಲ್ ಎಬಿಲಿಟಿ, ದಿಸ್ ಪ್ರಾಬ್ಲಮ್ ಹ್ಯಾಸ್ ಗಾಟ್ ಮೋರ್ ಟು ಡೂ ವಿತ್ GK ಜನರಲ್ ನಾಲೆಜ್ ಮೇಲೆ ಇರೋ ಪ್ರಶ್ನೆ ಅಷ್ಟೇ. ಸ್ಟಡಿ ದ ರಿಲೇಷನ್ ಅಂಡ್ ಕ್ಯಾರಿ ಫಾರ್ವರ್ಡ್ ದ ಸೇಮ್ ರಿಲೇಶನ್ಶಿಪ್. 35ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 35th ಪ್ರಾಬ್ಲಮ್, ಕೊನೆಯ ಪ್ರಶ್ನೆ ಈ ಒಂದು ಎಕ್ಸಾಮ್ ನಲ್ಲಿ ಬಂದಿರೋ, ಮೆಂಟಲ್ ಎಬಿಲಿಟಿ ಮೇಲೆ ಬಂದಿರೋ ಕೊನೆಯ ಪ್ರಶ್ನೆ. ಈ ಕೆಳಗಿನ 4 A to D ಪದಗಳಲ್ಲಿ 3 ಸಮಾನವಾಗಿದೆ ಮತ್ತು 1 ಭಿನ್ನವಾಗಿದೆ. ಭಿನ್ನವಾದದ್ದು ಯಾವುದು? ಅಂದ್ರೆ ಆಡ್ ಮ್ಯಾನ್ ಔಟ್, ಗುಂಪಿಗೆ ಸೇರಿದಿರೋದನ್ನ ಬರೆಯಿರಿ. ಮಲ್ಲಿಗೆ ಇದೆ, ಕಮಲ ಇದೆ, ಗುಲಾಬಿ ಇದೆ, ಚೆಂಡು ಇದೆ. ಮಲ್ಲಿಗೆ, ಕಮಲ, ಗುಲಾಬಿ, ಚೆಂಡು ಎಲ್ಲವೂ ಹೂವುಗಳೇ. ದಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್. ಆದ್ರೆ ಸ್ನೇಹಿತರೆ, ಮಲ್ಲಿಗೆ ಆಗಿರ್ಬೋದು, ಗುಲಾಬಿ ಹೂವಾಗಿರ್ಬೋದು, ಚೆಂಡು ಹೂವಾಗಿರ್ಬೋದು, ಇವೆಲ್ಲವೂ ಭೂಮಿ ಮೇಲೆ ಬೆಳೆಯುವಂಥವು. ಆದರೆ ಕಮಲ ಭೂಮಿ ಮೇಲೆ ಬೆಳೆಯಲ್ಲ, ಅದು ಯಾವ್ದ್ರ ಮೇಲೆ ಬೆಳೆಯೋದು? ನೀರಿನಲ್ಲಿ ಬೆಳೆಯೋದು. ಸೊ ಇವೆಲ್ಲ ಭೂಮಿ, ಅದು ನೀರು, ನೀರುನೇ ಬೇರೆ. ಇವು 3 ಒಂದು, ಅದು ಬೇರೆ. ದೇರ್ ಫೋರ್ ಸೆಕೆಂಡ್ ಆಪ್ಷನ್ ಕಮಲ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸ್ವಲ್ಪ ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಚೆಂಡು ಅಂದ ತಕ್ಷಣ ಬಾಲ್ ಅಂತ ತಗೊಂಡ್ಬಿಡ್ತಾರೆ. ಇದೊಂದು ಬಾಲ್ ಇದೆ, ಅವೆಲ್ಲ ಹೂಗಳು. ದಟ್ ಈಸ್ ರಾಂಗ್. ಓಕೆ, ಆಲ್ ಆರ್ ಫ್ಲವರ್ಸ್. ಆದರೆ ಇದು ಮಾತ್ರ ನೀರಿನಲ್ಲಿ ಬೆಳೆಯುವಂಥದ್ದು. ನೀರಿಲ್ಲ ಅಂದ್ರೆ ಆಗೋದೇ ಇಲ್ಲ. ಅದು ಕಮಲ ಕಂಟಿನ್ಯೂಸ್ ಆಗಿ ನೀರು ಇರಬೇಕಿದೆ. ಓಕೆ, ನೀರಿನಲ್ಲಿ ಮಾತ್ರ ಬೆಳೆಯುವಂಥದ್ದು. ದೇರ್ ಫೋರ್ ದಟ್ ಈಸ್ ಆಡ್ ಮ್ಯಾನ್ ಔಟ್. ಸೊ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋ ಎಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಸಾಲ್ವ್ ಆಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ, and if you are not yet subscribed to my channel, kindly do it. Thank you one and all.